Hello students, welcome to Patadakali English Academy and Banashankari English Academy. Today, let us discuss one chapter called Noun. ಈಗ ಒಂದು ಸ್ವಲ್ಪ ದಿವಸದಿಂದ ಪಾರ್ಟ್ ಆಫ್ ಸ್ಪೀಚ್ ಅಂತ ಹೇಳಿ ಒಂದು ಸಣ್ಣ ವಿಡಿಯೋ ಹಾಕಿದ್ದೆ. ನಂತರ ಒಂದೆರಡು PUC SSLC ಲೆಸನ್ಸ್ಗಳನ್ನ ಟೀಚ್ ಮಾಡಿದೆ. ಈಗ ಪಾರ್ಟ್ ಆಫ್ ಸ್ಪೀಚ್ನ ಫಸ್ಟ್ ಪಾರ್ಟ್ ಆಫ್ ಸ್ಪೀಚ್ ನೌನ್, ಇದನ್ನ ಡಿಸ್ಕಷನ್ ಮಾಡೋಣ. 8 ಪಾರ್ಟ್ ಆಫ್ ಸ್ಪೀಚ್ ಅದಾವು. ಫಸ್ಟ್ ಪಾರ್ಟ್ ಆಫ್ ಸ್ಪೀಚ್ ಅಂದ್ರೆ ನೌನು. ನಮಗೆ ಗೊತ್ತಾಗಬೇಕು ನೌನ್ ಅಂದ್ರ ಏನಂತ ಹೇಳಿ. ಈಗ ಟೆಸ್ಟ್ನಾಗ ಹೆಂಗ್ ಕೇಳ್ತಾರ ನೌನ್ ಅಂತಂದ್ರ, ಒಂದು ಸೆಂಟೆನ್ಸ್ ಕೊಡ್ತಾರ, ಆ ಸೆಂಟೆನ್ಸ್ ಒಳಗ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡ್ತಾರ, ಮಾಡಿ ನಿಮಗೆ ಕ್ವಶನ್ ಕೊಡ್ತಾರ, ನೇಮ್ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಹೇಳಿ. ನೀವು ಅವಾಗ ಅದನ್ನ ನೋಡಿ ನಿಮಗ್ ಗೊತ್ತಿರ್ತಕ್ಕಂಥ ನಾಲೆಜ್ ಅನ್ನು ಯೂಸ್ ಮಾಡಿಕೊಂಡು, ಅದು ನೌನ್ ಆಗ್ತಿದ್ರೆ ನೌನು, ಪ್ರನೌನ್ ಆಗ್ತಿದ್ರೆ ಪ್ರನೌನು ಅಂತ ಬರಿಬೇಕಾಗ್ತೈತ್ರಿ. ಹಾಗಾದ್ರೆ ಒಂದು ವರ್ಡ್ ಇದ ಪಾರ್ಟ್ ಆಫ್ ಸ್ಪೀಚ್ ಆಗತ್ತಂತ ಹೇಳ್ಬೇಕಾದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಿದ್ರೆ ಹೇಳಕ್ ಬರ್ತೈತಿ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರ, ಒಂದೊಂದು ಪಾರ್ಟ್ ಆಫ್ ಸ್ಪೀಚಿನ ಬಗ್ಗೆ ಥಿಯರಿ ತಿಳ್ಕೋಬೇಕಾಗ್ತೈತಿ. ಹಾಗಾಗಿ ಇವತ್ತಿನ ದಿವಸ ಒಂದು ನೌನ್ ಅಂದ್ರೆ ಏನಂತ ಹೇಳಿ ನಾನು ನಿಮಗೆ ಹೇಳಿಕೊಡ್ತೇನೆ. ಒಂದು ವಿಷಯ ನಿಮ್ಗೆ ಗೊತ್ತಿರಲಿ, ಒಂದು ವರ್ಡ್ ಐತಲ್ಲ, ಒಂದು ವರ್ಡ್, ಈಗ ರನ್ನಿಂಗ್ ಅನ್ನುವಂಥ ವರ್ಡ್, ರನ್ನಿಂಗ್ ಅನ್ನುವಂಥ ವರ್ಡ್ ಒಮ್ಮೆಮ್ಮೆ ವರ್ಬ್ ಆಗ್ತೈತಿ, ಒಮ್ಮೆಮ್ಮೆ ಅಡ್ಜೆಕ್ಟಿವ್ ಆಕೈತಿ, ಒಮ್ಮೆಮ್ಮೆ ಅಡ್ವರ್ಬ್ ಆಕೈತಿ, ಒಮ್ಮೆಮ್ಮೆ ನೌನ್ ಆಕೈತಿ. ಅಂದ್ರ ಒಂದು ವರ್ಡ್ ಅದರ ಪಾರ್ಟ್ ಆಫ್ ಸ್ಪೀಚ್ ಆ ಸೆಂಟೆನ್ಸ್ ಒಳಗ ಆ ವರ್ಡ್ ಏನ್ ಫಂಕ್ಷನ್ ಮಾಡ್ತೈತಿ ಅದರ ಮೇಲಿಂದ ಡಿಸೈಡ್ ಆಗ್ತೈತಿ. ಹಾಗಾಗಿ ಒಂದು ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಆ ಸೆಂಟೆನ್ಸ್ ಒಳಗ ಏನ್ ಕೆಲಸ ಮಾಡ್ತೈತಿ, ಏನ್ ಫಂಕ್ಷನ್ ಮಾಡ್ತೈತಿ ಅಂತ ನಾವು ತಿಳ್ಕೊಂಡು ಅದರ ಮೇಲಿಂದ ಇದು ಇಂಥ ಪಾರ್ಟ್ ಆಫ್ ಸ್ಪೀಚ್ ಆಗ್ತೈತಿ ಅಂತ ಹೇಳ್ಬೇಕಾಗ್ತೈತಿ. ಈಗ ನಿಮಗೆ ಹೇಳಿದೆ ನಾನು, ರನ್ನಿಂಗ್ ಬೇರೆ ಬೇರೆ ಪಾರ್ಟ್ ಆಫ್ ಸ್ಪೀಚ್ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡು ಒಂದು ಉದಾಹರಣೆ ಕೊಡ್ತೇನೆ ನಿಮಗ. ಈಗ ಒಂದ್ ಸೆಂಟೆನ್ಸ್ ಹೇಳ್ತೇನೆ ನಿಮಗ, ಹಿ ಈಸ್ ರನ್ನಿಂಗ್ ಅಂತ ಹೇಳಿ. ಇದರೊಳಗ ರನ್ನಿಂಗ್ ಅನ್ನುವಂಥ ಶಬ್ದ ವರ್ಬ್ ಆಗ್ತೈತಿ. ಯಾಕೆ ವರ್ಬ್ ಆಗ್ತೈತಿ ಅಂತಂದ್ರೆ, ಅದು ಆಕ್ಷನ್ ವರ್ಡ್ ಆಗ್ತೈತಿ. ಅವ ಏನ್ ಮಾಡ್ಲಿಕ್ಕೆ ಹತ್ಯಾನ ಅಂತ ಅವ್ರ ಕೆಲಸವನ್ನ ಹೇಳ್ತದ. ಕೆಲಸವನ್ನ ಹೇಳೋ ಶಬ್ದ ವರ್ಬ್ ಆಗ್ತೈತಿ. ಹಿ ಈಸ್ ರನ್ನಿಂಗ್ ಅನ್ನುವಂಥ ಸೆಂಟೆನ್ಸ್ ಒಳಗ ರನ್ನಿಂಗ್ ಅನ್ನುವಂಥ ವರ್ಡ್ ವರ್ಬ್ ಆಗ್ತೈತಿ. ಇನ್ನೊಂದು ಸೆಂಟೆನ್ಸ್ ಹೇಳ್ತೀನಿ ನಿಮಗೆ. ಇಟ್ ಈಸ್ ಎ ರನ್ನಿಂಗ್ ಡಾಲ್ ಅಂತ ಹೇಳಿ. ಡ್ಯಾನ್ಸಿಂಗ್ ಡಾಲ್, ರನ್ನಿಂಗ್ ಡಾಲ್ ಅಂತ ಇರ್ತಾವ್ರಿ. ಒಂದು ಗೊಂಬೆ ಐತಿ, ಡ್ಯಾನ್ಸ್ ಮಾಡೋ ಗೊಂಬೆ ಅಲ್ಲ, ಅದು ಓಡಾಡು ಗೊಂಬೆ. ಇಟ್ ಈಸ್ ಎ ರನ್ನಿಂಗ್ ಡಾಲ್.
ಇಟ್ ಈಸ್ ಎ ರನ್ನಿಂಗ್ ಡಾಲ್. ಈ ಸೆಂಟೆನ್ಸ್ ಒಳಗ ಡಾಲ್ ಅನ್ನುವಂಥದ್ದು ನೌನ್ ಆಗ್ತೈತಿ. ಆ ನೌನನ್ನ ವರ್ಣಿಸುವಂಥದ್ದು ರನ್ನಿಂಗ್ ಅಂತ ಆಗ್ತೈತಿ. ನೌನನ್ನ ವರ್ಣಿಸೋ ಶಬ್ದ ಅಡ್ಜೆಕ್ಟಿವ್ ಅಂತ ಹೇಳಿ ಈ ಸೆಂಟೆನ್ಸ್ ಒಳಗ ರನ್ನಿಂಗ್ ಅನ್ನುವಂಥ ಶಬ್ದ ಅಡ್ಜೆಕ್ಟಿವ್ ಆಕೈತಿ. ಇಟ್ ಇಸ್ ಅ ರನ್ನಿಂಗ್ ಡಾಲ್. ಒಂದ್ ಸೆಂಟೆನ್ಸ್ ಒಳಗ ರನ್ನಿಂಗ್ ಅನ್ನುವಂಥದ್ದು ವರ್ಬ್ ಆತು, ಇನ್ನೊಂದು ಸೆಂಟೆನ್ಸ್ ಒಳಗ ರನ್ನಿಂಗ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆತು. ಇನ್ನೊಂದು ಹೇಳ್ತೇನೆ ನೋಡ್ರಿ. ಅಡ್ಜೆಕ್ಟಿವ್ ಆದ್ಮೇಲೆ ಒಂದು ಸೆಂಟೆನ್ಸ್ ಹೇಳ್ತೇನೆ ಇಲ್ಲಿ. ದ ಲೇಡಿ ಕೇಮ್ ರನ್ನಿಂಗ್, ಇದೊಂದು ಸೆಂಟೆನ್ಸ್ ಹೇಳ್ತೇನೆ ಮಗ. ಯೇಸು ಕ್ರಿಸ್ತವರು ಒಂದ್ಸಲ ಹೊರಟಿದ್ರಂತ್ರೆ. ಒಬ್ಬ ಹೆಣ್ಮಗಳ ಮಗು ತೀರ್ಕೊಂಡಿತ್ತು. ಯಾವುದೋ ಒಂದು ಲೆಸನ್ದಲ್ಲಿ ಬಂದಿತ್ತದು. ಆ ಹೆಣ್ಮಗಳು ಯೇಸು ಕ್ರಿಸ್ತವರನ್ನು ನೋಡಿ ಹೆಂಗ್ ಬಂದ್ಲು ಅವ್ರ ಹತ್ರ ಅಂದ್ರ ಓಡ್ತಾ ಓಡ್ತಾ ಬಂದ್ಲಂತ. ದ ಲೇಡಿ ಕೇಮ್ ರನ್ನಿಂಗ್ ಅಂತ ಐತಿ. ಇಲ್ಲಿ ರನ್ನಿಂಗ್ ಅನ್ನುವಂಥದ್ದು, ಕೇಮ್ ಅನ್ನುವಂಥದ್ದು ಹೊರ್ಬ್ ಆಗ್ತೈತಿ. ರನ್ನಿಂಗ್ ಅನ್ನುವಂಥದ್ದು ಅವಳು ಹೆಂಗ್ ಬಂದ್ಲು ಹೊರ್ಬನ್ನು ವರ್ಣಿಸುವಂಥದ್ದಾಗ್ತೈತಿ, ಅಡ್ ಹೊರ್ಬ್ ಆಗ್ತೈತಿ. ದ ಲೇಡಿ ಕೇಮ್ ರನ್ನಿಂಗ್, ರನ್ನಿಂಗ್ ಅಡ್ ಹೊರ್ಬ್ ಆಯ್ತು ಈ ಸೆಂಟೆನ್ಸ್ ಒಳಗ. ಒಂದ್ ಸೆಂಟೆನ್ಸ್ ಒಳಗ ಹೊರ್ಬ್ ಆಗ್ತೈತಿ ರನ್ನಿಂಗ್, ಒಂದ್ ಸೆಂಟೆನ್ಸ್ ಒಳಗ ಅಡ್ಜೆಕ್ಟಿವ್ ಆಗ್ತೈತಿ ಅದ ರನ್ನಿಂಗ್. ಒಂದ್ ಸೆಂಟೆನ್ಸ್ ಒಳಗೆ ಸದ್ಯಕ್ಕೆ ಸೆಂಟೆನ್ಸ್ ಒಳಗೆ ಹೇಳಿದ್ಮೇಲೆ ಅದರಲ್ಲಿ ಅಡ್ ಹೊರ್ಬ್ ಆಗ್ತೈತಿ. ಇನ್ನೊಂದು ಸೆಂಟೆನ್ಸ್ ಹೇಳ್ತೀನಿ ನೋಡ್ರಿ. ರನ್ನಿಂಗ್ ಈಸ್ ಎ ಗುಡ್ ಹ್ಯಾಬಿಟ್. ಈ ಸೆಂಟೆನ್ಸ್ ಒಳಗ ರನ್ನಿಂಗ್ ಅಂತಕ್ಕಂಥದ್ದು ನೌನ್ ಆಗ್ತೈತಿ. ರನ್ನಿಂಗ್ ಈಸ್ ಎ ಗುಡ್ ಹ್ಯಾಬಿಟ್. ಇದಕ್ಕೆ ಜೀರಂಡ್ ಅಂತ ಕರೀತಾರೆ. ವಿಚಿತ್ರ ಅಲ್ವಾ? ರನ್ನಿಂಗ್ ಅನ್ನುವಂಥದ್ದು ಫಿಕ್ಸ್ಡ್ ಇದ ಪಾರ್ಟ್ ಆಫ್ ಸ್ಪೀಚ್ ಅಂತ ಹೇಳಿಕ್ ಆಗೋದೇ ಇಲ್ಲ. ಮೇಲ್ನೋಟಕ್ಕೆ ಅದು ಹೊರಬ್ ತರ ಕಾಣಿಸ್ತೈತಿ. ಅದನ್ನ ಹೊರಬಾಗಿ ಬಳಸಬಹುದು, ಅಡ್ಜೆಕ್ಟಿವ್ ಆಗಿ ಬಳಸಬಹುದು, ಅಡ್ ಹೊರ್ಬ್ ಆಗಿ ಬಳಸಬಹುದು, ನೌನ್ ಆಗಿ ಬಳಸಬಹುದು. ಈ ರೀತಿಯಲ್ಲಿ ಒಂದು ವರ್ಡ್ ಇದ ಪಾರ್ಟ್ ಆಫ್ ಸ್ಪೀಚ್ ಆಗತ್ತಂತ ತಿಳ್ಕೊಂಡು ನಾವು ನಿಖರವಾಗಿ ಅದ ಆಗತ್ತಂತ ತಿಳ್ಕೊಂಡು ಹೇಳಿಕ್ ಆಗೋದಿಲ್ಲ. ಅಥವಾ ಒಂದು ವರ್ಡಿನ ಪಾರ್ಟ್ ಆಫ್ ಸ್ಪೀಚ್ ಹೆಂಗ್ ಡಿಸೈಡ್ ಆಗುತ್ತಂದ್ರ ಆ ವರ್ಡ್ ಆ ಸೆಂಟೆನ್ಸ್ ಒಳಗ ಏನ್ ಕೆಲಸ ಮಾಡ್ತತಿ, ಏನ್ ಫಂಕ್ಷನ್ ಮಾಡ್ತತಿ, ಅದ್ರ ಮೇಲಿಂದ ಇದು ಇಂಥ ಪಾರ್ಟ್ ಆಫ್ ಸ್ಪೀಚ್ ಆಗತ್ತ ಅಂತ ಹೇಳ್ಬೇಕಾಗ್ತೈತಿ. ಅದಕ್ಕ ಆದರೂ ಕೂಡ ನಾವೇನ್ ಮಾಡ್ಬೇಕಾಗ್ತೈತಿ, ನೌನ್ ಅಂದ್ರೆ ಏನು ಅಂತ ಜನರಲ್ ತಿಳ್ಕೊಬೇಕಾಗ್ತೈತಿ. ಮತ್ತು ಒಂದು ನೌನು ಅಂತ ಹೇಳಿದ್ವಿ ಅಂತಂದ್ರ ಅದು ನೌನ್ ಆಗಿನ ಬರ್ಲಿಕ್ಕಿಲ್ಲ. ವಂಡರ್ಫುಲ್, ಅದು ನಿಮ್ಗೆಲ್ಲ ಹೇಳ್ತೇನೆ ನಾನು ಅದನ್ನೆಲ್ಲ. ಈಗ ಆಕ್ಚುಲಿ ನೌನ್ ಅಂತಂದ್ರ ಈಗ ವಿಲೇಜ್ ಅಂತೈತಿ. ವಿಲೇಜ್ ಇದು ಒಂದು ನೌನ್ ಆಗ್ತೈತಿ. ವಿಲೇಜ್ ಅಂದ್ರೆ ನೌನು. ಒಂದು ಸೆಂಟೆನ್ಸ್ ಹೇಳ್ತೇನೆ ನಿಮಗ. ಲತಾ ಈಸ್ ಎ ವಿಲೇಜ್ ಗರ್ಲ್ ಅಂತ ಐತಿ. ಈ ಸೆಂಟೆನ್ಸ್ ಒಳಗ ವಿಲೇಜ್ ಅನ್ನುವಂಥದ್ದು ನೌನ್ ಆಗುದಿಲ್ರಿ, ಅಡ್ಜೆಕ್ಟಿವ್ ಆಗ್ತೈತಿ. ವಿಲೇಜ್ ಗರ್ಲ್, ಗರ್ಲ್ ನೌನ್, ನೌನನ್ನು ವರ್ಣಿಸೋ ಕೆಲಸ ಮಾಡ್ತೈತಿ. ವಿಚಿತ್ರ 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 ವಿಚಿತ್ರ. ಸರಿಯಾಗಿ ತಿಳ್ಕೋಬೇಕು. ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ನೋಡ್ತಾ ಇರ್ರಿ. ನೌನ್ ಅಂದ್ರೆ ಏನಂತ ಡಿಟೇಲ್ ಹೇಳ್ತೇನೆ. ತದನಂತರದಲ್ಲಿ ಪ್ರನೌನಿಗೆ ಬರ್ತೇನೆ. ಒಂದೊಂದು ಪಾರ್ಟ್ ಆಫ್ ಸ್ಪೀಚ್ ಹೇಳ್ಕೊಂತ ಹೋಗ್ತೀನಿ. ಸ್ವಲ್ಪ ಗ್ಯಾಪ್ ಆಗ್ತದೆ. ಗ್ಯಾಪ್ ಯಾಕೆ ಆಗ್ತೈತಿ ಅಂತಂದ್ರೆ ಅದರ ನಡಬರ್ಕೆ ನಾನು ಏನ್ ಮಾಡ್ತೀನಿ, ಟೆಕ್ಸ್ಟ್ ಬುಕ್ ನಾ ಹಾಕಿರ್ತೀನಲ್ಲ, ಹಾಗಾಗಿ ಪಾರ್ಟ್ ಆಫ್ ಸ್ಪೀಚ್ 8 ಅದಾವ ಅಂತ ಹೇಳಿ ಒಂದು 8 ದಿವಸನ ಆಯ್ತೇನೋ ಅಂತ ಅನಿಸ್ತದ. ಇವತ್ತ ನೌನ್ ತಗೊಂಡಿನಿ ಫ್ರೆಂಡ್ಸ್. ನೌನ್ ಬಗ್ಗೆ ನಿಮಗೆ ಹೇಳ್ತೇನೆ. ಇಷ್ಟೊತ್ತಿನ ತನಕ ಹೇಳಿದ್ನಲ್ಲ ಇಂಟ್ರೊಡಕ್ಷನ್, ಗೊತ್ತಿರಲಿ ನಿಮಗೆ. ಒಂದು ವರ್ಡಿನ ಪಾರ್ಟ್ ಆಫ್ ಸ್ಪೀಚ್ ಯಾವಾಗ್ಲೂ ಆ ವರ್ಡ್ ಒಂದು ಪರ್ಟಿಕ್ಯುಲರ್ ಸೆಂಟೆನ್ಸ್ ಒಳಗ ಏನ್ ಫಂಕ್ಷನ್ ಮಾಡ್ತತಿ ಅನ್ನೋದ್ರ ಮೇಲಿಂದ ಡಿಸೈಡ್ ಆಗ್ತತಿ. ಆದ್ದರಿಂದ ನಾವು ಏನಾರ ಒಂದು ಬಯಾಸ್ನಾಗಿ ಕುಂದ್ರಬಾರ್ದ್ರಿ. ಈ ಪಾರ್ಟ್ ಏನ ಹೇಳಿದ್ನಲ್ಲ ನೌನ್, ವಿಲೇಜ್ ಅಂದ್ರೆ ನೌನ ಇದು ಅಂತೇಳಿ ಅದನ್ನ ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದ್ರಿ. ಲತಾ ಈಸ್ ಎ ವಿಲೇಜ್ ಗರ್ಲ್ ಅಂತೇಳಿ ಈ ಸೆಂಟೆನ್ಸ್ ಒಳಗೆ ವಿಲೇಜ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಗಿಬಿಡ್ತೈತೆ. ಹೌದಲ್ಲೋ? ಹಿಂಗ ಒಂದು ಸೆಂಟೆನ್ಸ್ದಾಗ ಅದು ವರ್ಡ್ ಉಪಯೋಗ ಆಗಲ್ಪಟ್ಟಾಗ ಆ ಸೆಂಟೆನ್ಸ್ ಒಳಗ ಆ ವರ್ಡ್ ಏನ್ ಫಂಕ್ಷನ್ ಮಾಡ್ತತಿ ಅದ್ರ ಮೇಲಿಂದನ ಈ ವರ್ಡ್ ಇಂಥ ಪಾರ್ಟ್ ಆಫ್ ಸ್ಪೀಚ್ ಅಂತ ಹೇಳಿ ಬರ್ತೈತಿ. ಆದಾಗ್ಯೂ ಸಹಿತ ನಾವು ಹೇಳ್ಬಹುದು ನೌನ್ ಅಂದ್ರೆ ಏನ್ರಿ ಅಂತ ಹೇಳಿ ಜನರಲ್ ಆಗಿರಿ ಕಲಿಬೇಕಾಗ್ತೈತಿ ನಮಗೆ.
ಕಲಿಬೇಕಾಗ್ತತಿ. ಇದು ಮೊದಲನೇ ಹಂತ ರೀ. ನೌನ್ ಅಂದ್ರೆ ಏನು, ಪ್ರನೌನ್ ಅಂದ್ರೆ ಏನು ಅಂತ ಕಲಿತೀವಿ. ಕಲಿತಾ ಮುಗಿಸಿದ ಮೇಲೆ ನಾವೇನ್ ಮಾಡ್ಬೇಕಾಗ್ತತಿ, ಮತ್ತೊಂದು ಸ್ವಲ್ಪ ನಾವು ಡೀಪ್ ಹೋಗ್ಬೇಕಾಗ್ತತಿ. ಅಂದ್ರೆ ನೌನು ಇದು ಇದು ನೌನ್ ಅಂತ ಅನ್ಕೊಂಡು ಕುಂದ್ರುವಂಗಿಲ್ಲ. ಅದು ಈ ಸೆಂಟೆನ್ಸ್ ಒಳಗೆ ನೌನ್ ಆಗ್ಬೋದು, ಇನ್ನೊಂದು ಸೆಂಟೆನ್ಸ್ ಒಳಗೆ ಅದೇ ವರ್ಡ್ ಬೇರೆ ಫಂಕ್ಷನ್ ಮಾಡಿ ಬೇರೆ ಪಾರ್ಟ್ ಆಫ್ ಸ್ಪೀಚ್ ಆಗ್ಬೋದು. ಆದರೂ ಜನರಲ್ ಆಗಿ ನೌನ್ ಅಂದ್ರೆ ಏನು ಅಂತ ತಿಳ್ಕೊಬೇಕ್ರಿ. ಬರ್ರಿ ನೌನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಮ್ ಸರ್ ಹೇಳ್ತಿದ್ರು ನೌನ್ ಅಂದ್ರೆ ಏನಂತ ಹೇಳಿ. ಹೇಳ್ತೇನೆ ನಿಮಗೆ. ನಮ್ ಸರ್ ಕ್ಲಾಸ್ ನಲ್ಲಿ ನಮಗೆ ಏನ್ ಹೇಳ್ತಿದ್ರು ಅಂದ್ರ, ಒಂದ್ ಕ್ಷಣ ಕಣ್ಣು ಮುಚ್ಚಿರಿ ಅಂತಿದ್ದಾರ್ರಿ. ಸರ್ ಕಣ್ಣು ಮುಚ್ತೀವಿ ಅಂತ ಕಣ್ಣು ಮುಚ್ತಿದ್ವಿ ನಾವೆಲ್ಲ. ಈ ಕಣ್ಣು ಓಪನ್ ಮಾಡ್ರಿ ಅಂತಿದ್ರು. ಕಣ್ಣು ಓಪನ್ ಮಾಡ್ತಿದ್ವಿ. ನಿಮ್ಗೇನೇನು ಕಾಣಿಸ್ತೈತಿ ಈ ಕ್ಲಾಸ್ ರೂಮ್ ನಲ್ಲಿ? ಕಿಟಕಿ ಒಳಗೆ ಹಣ್ಣಿಗೆ ಹಾಕಿರ್ಬೇಕಂದ್ರೆ ಹೊರಗೆ ಏನ್ ಕಾಣಿಸ್ತೈತಿ, ಈ ಕ್ಲಾಸ್ ರೂಮ್ ಏನೇನು ಕಾಣಿಸ್ತೈತಿ ಅಂತಿದ್ರು. ಸರ್ ನೀವು ಟೀಚರ್ ಕಾಣಿಸ್ತೀರಿ, ಈ ಬುಕ್ ಕಾಣಿಸ್ತದ, ಡೆಸ್ಕ್ ಕಾಣಿಸ್ತದ, ಟೇಬಲ್ ಕಾಣಿಸ್ತದ, ಚೇರ್ ಕಾಣ್ತದ, ಬ್ಲಾಕ್ ಬೋರ್ಡ್ ಕಾಣಿಸ್ತದ, ಮತ್ತೆ ಅಲ್ಲಿ ಏನಾದ್ರು ಚಾರ್ಟ್ ಹಾಕಿದ್ರ ಚಾರ್ಟ್ ಕಾಣ್ತೈತಿ, ಗ್ಲೋಬ್ ಇದ್ರ ಗ್ಲೋಬ್ ಕಾಣಿಸ್ತೈತಿ, ಚಾಕ್ ಇದ್ರೆ ಚಾಕ್ ಕಾಣಿಸ್ತೈತಿ. ಮತ್ತು ಕಿಟಕಿ ಒಳಗ ಹೊರಗೆ ನೋಡಿದ್ರೆ ಬರ್ಡ್ ಕಾಣಿಸ್ತೈತಿ, ಟ್ರೀ ಕಾಣಿಸ್ತೈತಿ, ಸ್ಕೈ ಕಾಣಿಸ್ತೈತಿ, ಕ್ಲೌಡ್ ಕಾಣಿಸ್ತೈತಿ. ಅಯ್ಯೋ ಎಷ್ಟು ಬೇಕಾದಷ್ಟು ಕಾಣಿಸ್ತಾವ್ರಿ ಸರ್ ಅಂತಿದ್ವಿ. ಅವರು ನಮ್ ಸರ್ ಏನ್ ಹೇಳಿದ್ರ ಅಂತಂದ್ರ, ಇವೆಲ್ಲವೂ ನಾವು ನೋಡಪ್ಪ ಅಂತ ಹೇಳ್ತಿದ್ರಿ. ನಮಗೇನ್ ಕಾಣಿಸ್ತಾವ್ ನೋಡ್ರಿ, ಕಣ್ಣಿಗೆ ನಮಗೇನ್ ಕಾಣಿಸ್ತಾವ್ ನೋಡ್ರಿ, ಅವೆಲ್ಲ ನಾವು. ನೀವು ಎಲ್ಲಿ ಕುಂತೀರಿ ನೋಡ್ರಿ, ನಿಮಗೆ ಏನೇನು ಕಾಣಿಸ್ತಾ ಇತ್ತು ನೋಡ್ರಿ. ನೀವು ಹಾಕೊಂಡ್ರೆ ಶರ್ಟ್, ಪ್ಯಾಂಟ್, ಶೂಸ್, ಹ್ಯಾಟ್ ಏನಾದ್ರು ಇದ್ರೆ, ಹೆಲ್ಮೆಟ್, ಮೋಟರ್ ಬೈಕ್, ಏನು ನಿಮಗೇನು ಅಲ್ಲಿ ಕಣ್ಣು ಕಾಣಿಸ್ತದ ಅದೆಲ್ಲದೂ ನಾವು. ನಮ್ ಸರ್ ಹೇಳ್ತಿದ್ರು ಎವ್ರಿಥಿಂಗ್ ಈಸ್ ಕಾಲ್ಡ್ ನೌನ್ ಅಂತಿದ್ರು. ಎಲ್ಲದೂ ನೌನು, ಎವ್ರಿಥಿಂಗ್. ನಿಮ್ಗೆ ಏನ್ ಕಾಣಿಸ್ತೈತಿ ನೋಡ್ರಿ, ನೀವೆಲ್ಲಿ ಕುಂತೀರಿ, ಬಸ್ನಾಗ ಕುಂತೀರಾ, ಕ್ಲಾಸ್ ರೂಮ್ನಾಗ ಕುಂತೀರಾ, ನಿಮ್ಮ ಮನೆಯೊಳಗೆ ರೀಡಿಂಗ್ ರೂಮ್ನಾಗ ಕುಂತೀರಾ, ನಿಮ್ಮ ಫ್ಯಾಮಿಲಿ ಜೊತೆ ಕುಂತೀರಾ, ಎಲ್ಲೋ ಒಂದ್ ಕಡೆ ನಿಮ್ಮ ಹೊಲಕ್ಕ ತೋಟಕ್ಕೆ ಬಂದಿರ, ನಿಮಗೇನು ಕಾಣಿಸ್ತೈತಿ ನೋಡ್ರಿ ಅದೆಲ್ಲದೂ ನಾವು. ವಸ್ತು, ವ್ಯಕ್ತಿ, ಸ್ಥಳ, ಪ್ರಾಣಿ, ಪಕ್ಷಿ ಎಲ್ಲವೂ ನಾವು. ಗೊತ್ತಾಗಿರ್ಬೇಕಲ್ರಿ. ಇದು ಒಂದು ಅರ್ಥದಲ್ಲಿ ಸಾಕಾಗೋದಿಲ್ಲ. ಇನ್ನೂ ಒಂದಿಷ್ಟು ಕಣ್ಣಿಗೆ ಕಾಣಲಾರದ ನೌನುಗಳದಾವೆ. ಈಗ ಸಂತೋಷ ಅಂತ ಐತಿ, ದುಃಖ ಅಂತ ಐತಿ, ಹ್ಯಾಪಿನೆಸ್, ಸಾರೋ, ಸರ್ಪ್ರೈಸ್, ಪೇನ್. ನಮಗ್ ನೋವಾಗ್ತೈತಿ, ಆ ನೋವು ಕೂಡ ನೋವು. ನಮಗ್ ಸಂತೋಷ ಆಗ್ತೈತಿ, ಸಂತೋಷ, ಹ್ಯಾಪಿನೆಸ್, ಅದು ಕೂಡ ನೋವು. ನಮಗ್ ಶಾಕ್ ಆಗ್ತೈತಿ, ಶಾಕ್ ಕೂಡ ನೋವು. ನಾವೊಂದು ಸಕ್ಸಸ್ ಪಡ್ಕೊಂತೀವಿ, ಆ ಸಕ್ಸಸ್ ಕೂಡ ನೋವು. ಕೆಲವೊಂದು ಕಣ್ಣಿಗೆ ಕಾಣಿಸ್ತವೆ, ಕೆಲವೊಂದು ಕಣ್ಣಿಗೆ ಕಾಣಲಾರ್ದೆ ನಮ್ಮ ಫೀಲಿಂಗ್ಗಳದಾವೆ. ಆ ಫೀಲಿಂಗು ಸಹಿತ ನಾವು ವಂಡರ್ಫುಲ್ ಅದ. ಬರ್ರಿ ಇನ್ನು ನಿಮಗೆ ಡಿಟೇಲ್ ಆಗಿ ನೌನ್ ಅಂದ್ರೆ ಏನು ಅಂತ ಹೇಳ್ತೇನೆ. ಇಲ್ಲಿ ನೋಡ್ರಿ, ನಾನೊಂದಿಷ್ಟೇನೋ ಮಾಡಿ ಇಟ್ಕೊಂಡೇನಿ. ಇಲ್ಲಿ ನೋಡ್ರಿ, ಕಾಣಿಸ್ತೈತ ತಾನೆ ಡೆಫಿನೇಷನ್ ಏನು. ನಾನು ಇಷ್ಟೊತ್ತಿನಕ ಇದನ್ನ ಯಾಕೆ ಹೈಡ್ ಮಾಡಿಟ್ಟಿದ್ದೆ ಅಂತಂದ್ರೆ, ಬುಕ್ಕಿಶ್ ನಾಲೆಜ್ಗಿಂತ ನಾವು ಥಿಂಕ್ ಮಾಡ್ತೀವಲ್ಲ ಅದು ನಮ್ಮ ಬ್ರೈನ್ ನಲ್ಲಿ ಜಾಸ್ತಿ ಉಳಿತೈತಿ ಅನ್ನುವಂಥ ತತ್ವ ಅಂದ್ರೇನು, ನನ್ನ ಎಕ್ಸ್ಪೀರಿಯನ್ಸ್ ಅದು. ನಾವು ಸ್ವತಃ ಪ್ರಾಕ್ಟಿಕಲಿ ಮಾಡಿ ನೋಡೋದು, ಇನ್ನೊಬ್ಬರೇ ಹೇಳೋದಕ್ಕಿಂತಲೂ ನಾವು ಸ್ವತಃ ಏನ್ ಮಾಡ್ತೀವಲ್ಲ ಅದು ಶಾಶ್ವತ. ನಮಗೆ ಜೀವ ಬೀರು ತನಕನೂ ಸಹಿತ ನಮಗೆ ನೆನಪಿರ್ತದ. ನಮಗೆ ರಕ್ತಗತವಾಗಬೇಕು, ನಮಗೆ ಸ್ವತಃ ತಿಳಿಬೇಕದು. ಆ ದೃಷ್ಟಿಯಿಂದ ನಾನು ಹೈಡ್ ಮಾಡಿ ನಿಮ್ಮ ಪರಿಜ್ಞಾನಕ್ಕೆ ನಾನು ಸ್ಪಂದಿಸಿದೆ. ಸರಿನಾ? ಬರ್ರಿ ಆ ಒಂದು ನಮ್ಮ ಜ್ಞಾನವನ್ನ ಈಗ
ಪುಸ್ತಕದಲ್ಲಿ ಹೇಳ್ತಕ್ಕಂಥ ವಿಚಾರವನ್ನ ನಮ್ಮ ಜ್ಞಾನ ಉಪಯೋಗ ಮಾಡಿಕೊಂಡು ನಾವಿನ್ನೊಂದು ಸ್ವಲ್ಪ ಫ್ಲರಿಶ್ ಆಗೋಣ. ಸರ್ ಏನು ಹೇಳ್ತಾರ? ಸರ್ ಅಂದ್ರೆ ಯಾವುದೋ ಒಂದು ಗ್ರಾಮರ್ ಬುಕ್ನಲ್ಲಿ, ಒಂದು ಶ್ರೇಷ್ಠವಾದ ಗ್ರಾಮರ್ ಬುಕ್ನಿಂದ ಸೆಲೆಕ್ಟ್ ಮಾಡತಕ್ಕಂಥದ್ದು ಒಂದು ಡೆಫಿನೇಷನ್ ಇದು. ಸರ್ ಏನು ಹೇಳ್ತಾರ ಅಂತಂದ್ರ, ಹೌದಲ್ಲ, ಡೆಫಿನೇಷನ್ ನಾವು ಹೆಂಗೆ ಹೇಳಕ್ ಬರ್ತೈತ್ರಿ? ನಾವು ಡೆಫಿನೇಷನ್ ಹೇಳ್ಬೋದ್ರಿ, ಬಟ್ ಸಿದ್ಧಾಂತ ಪಾಲಿಸೋದು ಶ್ರೇಷ್ಠ. ಎ ನೌನ್ ಈಸ್, ನೌನ್ ಅಂದ್ರೆ ಏನು ಅಂತಂದ್ರೆ ಎ ವರ್ಡ್, ಒಂದು ಶಬ್ದಪ್ಪ ಅದು. ನೌನ್ ಈಸ್ ಎ ವರ್ಡ್, ಒಂದು ಶಬ್ದ, ವಿಚ್ ಈಸ್ ಯೂಸ್ಡ್ ಆಸ್ ದ ನೇಮ್ ಆಫ್ ಪರ್ಸನ್. ಆ ಶಬ್ದ ಹೆಂಗಿರುತ್ತಂದ್ರ ಒಂದು ಹೆಸರನ್ನ ಸೂಚಿಸ್ಲಿಕ್ಕೆ ಬಳಸ್ತಕ್ಕಂಥ ಶಬ್ದ. ಪರ್ಸನ್ನ ಹೆಸರು ಸೂಚಿಸಾಕ, ಈಗ ನಿನ್ನ ಹೆಸರು ಬಸವರಾಜ್ ಅಂತದ, ಹೌದಲ್ಲ, ಪರ್ಸನ್ ಹೆಸರದು. ನಿಮ್ಮ ತಂದೆಯವ್ರ ಹೆಸರು ಮಹೇಶ್ ಅಂತದ, ನಿಮ್ಮ ಅಣ್ಣನ ಹೆಸರು ಗುರುರಾಜ್ ಅಂತದ, ನಿಮ್ಮ ತಂಗಿ ಹೆಸರು ವಿಮಲಾಕ್ಷಿ ಅಂತದ, ಹೌದಾ? ಓಕೆ, ಆ ಹೆಸರನ್ನ ಸೂಚಿಸುವಂತ ಶಬ್ದ ನೌನು. ಇಷ್ಟೊತ್ತಿನ ಹೇಳಿದ್ನೆಲ್ಲ ಇವೆಲ್ಲ ನೌನು. ಪ್ಲೇಸ್ ಅನ್ನು ಸೂಚಿಸ್ತಕ್ಕಂಥ ಶಬ್ದ. ಪ್ಲೇಸ್ ಅಂದ್ರೆ ಈಗ ಬಾಗಲಕೋಟ್ ಅಂತದ, ಬೆಂಗಳೂರು ಅಂತದ, ಮೈಸೂರು ಅಂತದ, ಪ್ಲೇ ಗ್ರೌಂಡ್ ಅಂತದ, ಹೌದಲ್ಲ, ಗಾರ್ಡನ್ ಅಂತದ, ಸ್ಟೇಡಿಯಂ ಅಂತದ, ಇವೆಲ್ಲ ಪ್ಲೇಸ್. ಕ್ಲಾಸ್ ರೂಮ್ ಅಂತದ, ಹಾಸ್ಪಿಟಲ್ ಅಂತದ, ಹೌಸ್ ಅಂತದ, ಚರ್ಚ್ ಅಂತದ, ಮಸ್ಜಿದ್ ಅಂತದ. ಇಷ್ಟೊತ್ತಂತನಕ ಹೇಳಿನಲ್ಲ ಇವೆಲ್ಲ ಶಬ್ದಗಳರಿ. ಆ ಶಬ್ದಗಳು ಏನ್ ಸೂಚಿಸ್ತಾವ ಅಂದ್ರೆ ಒಂದು ಪ್ಲೇಸ್ ಅನ್ನು ಸೂಚಿಸ್ತಾವೆ. ಈಗ ಮಸ್ಜಿದ್ ಅಂತ ಹೇಳಿದ ತಕ್ಷಣ ಅದೊಂದು ಸ್ಥಳ, ಪ್ಲೇ ಗ್ರೌಂಡ್ ಅಂತ ಹೇಳಿದ ತಕ್ಷಣ ಅದು ಒಂದು ಸ್ಥಳ, ಟೆಂಪಲ್ ಅಂತ ಹೇಳಿದ ತಕ್ಷಣ ಅದೊಂದು ಸ್ಥಳ, ಸ್ಟೇಡಿಯಂ ಅಂತ ಹೇಳಿದ ತಕ್ಷಣ ಅದೊಂದು ಸ್ಥಳ ಆಗತ್ತೆ ಹೊರತು ಸ್ಟೇಡಿಯಂ ಅಂದ್ರೆ ವ್ಯಕ್ತಿ ಏನಾರು ಆಗ್ತಾರನ್ರಿ? ಇಲ್ಲ. ಈ ಸ್ಥಳವನ್ನ ಸೂಚಿಸ್ತಕ್ಕಂಥ ಶಬ್ದ, ಒಂದು ಶಬ್ದ, ಅದು ನೌನು. ಇನ್ನೊಂದು ಮೂರನೇ ಪಾಯಿಂಟ್ ಅಂದ್ರೆ ಥಿಂಗ್ ಅಂತ ಬರ್ತೈತಿ. ಥಿಂಗ್ ಅನ್ನ ಸೂಚಿಸುವಂತ ಶಬ್ದ ಸಹಿತ ನೌನು ಅಂತಾರ ಸರ್. ಥಿಂಗ್ ಅಂದ್ರೆ ನಾವು ಒಂದು 2-3 ರೀತಿ ನಾವು ಮಾಡ್ಕೋಬೇಕಾಗ್ತೈತಿ. ಥಿಂಗ್ ಅಂದ್ರ ಸರಿಯಾಗಿ ತಿಳ್ಕೊಡ್ರಿ. ನಾನು ಕೂಡ ಒಂದು ಕನ್ಫ್ಯೂಷನ್ ಒಳಗಿದ್ದೆ. ಮತ್ತೊಬ್ಬರು ದೊಡ್ಡ ಸರ್ ನಾನು ಒಂದ್ಸಲ ಹಂಗ ಯಾವುದೋ ಒಂದು ಪ್ರಸಂಗದೊಳಗ ಭೇಟಿಯಾಗಿದ್ದೆ. ಅವ್ರ ಜೊತೆಗೆ ಒಂಚೂರ ಕೇಳಿದೆ ನಾನು ನನ್ನ ಡೌಟ್ ಅನ್ನ. ಅವರು ನನ್ನ ಮನಸ್ಸಿಗೆ ಆವರಿಸಿದ ಕತ್ತಲನ್ನ ತೆಗೆದು ಹಾಕಿ ಬೆಳಕನ್ನ ಕೊಟ್ಟರು. ಥಿಂಗ್ ಅಂದ್ರೆ ಏನಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ಅದನ್ನೇ ನಾನು ನಿಮಗೆ ಹೇಳ್ತೇನೆ ನೋಡ್ರಿ ವಿದ್ಯಾರ್ಥಿಗಳೇ. ಥಿಂಗ್ ಅಂದ್ರ ನಮಗೆ ಏನ್ ಅನಿಸ್ತದ ಸಾಮಾನ್ಯವಾಗಿ ಲೈಫ್ಲೆಸ್ ಥಿಂಗ್. ಈ ಬುಕ್ ಐತಲ್ಲ ಇದು ಲೈಫ್ಲೆಸ್ ಥಿಂಗ್ ಅಂತ ಅನಿಸ್ತದ. ಇದು ಥಿಂಗ್ ಅಂದ್ಕೊಳ್ಳಿ ಇದನ್ನ ಅಂತೀವಿ ನಾವು. ಥಿಂಗ್ ಅಂದ್ರೆ ಏನಪ್ಪಾ ಅಂತ ಕೇಳ್ತೇನೆ ನನ್ನ ಕ್ಲಾಸ್ ನೋಡಿ ನಾನು. ಸರ್ ಥಿಂಗ್ ಅಂದ್ರೆ ಬುಕ್ಕ, ಆ ಟೇಬಲ್, ಈ ಬ್ಲ್ಯಾಕ್ ಬೋರ್ಡ್, ಈ ಡೆಸ್ಕ್, ಲೈಫ್ಲೆಸ್ ಥಿಂಗ್ ಇರ್ತಾವಲ್ಲ ಆ ಥಿಂಗ್ ಹೇಳ್ತಾರ. ನಾನು ಹೇಳ್ತೀನಿ ಅದು ತಪ್ಪಲ್ಲ, ಅದು ಸರಿ, ಆದರೆ ಅದು ಪರಿಪೂರ್ಣ ಅಲ್ಲ. ನಾಟ್ ಕಂಪ್ಲೀಟ್ ಮೀನಿಂಗ್ ಆಫ್ ದ ವರ್ಡ್ ಥಿಂಗ್. ಥಿಂಗ್ ಅಂದ್ರೆ ನಾವು ಈ ಸಂದರ್ಭದಲ್ಲಿ ಗ್ರಾಮರ್ ಅನ್ನ ಕಲಿತಕ್ಕಂಥ ಸಂದರ್ಭದಲ್ಲಿ ನೌನು ಅನ್ನುವಂತ ಟಾಪಿಕ್ ಅನ್ನ ಕಲಿಯುವಾಗ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಅಂತ ಹೇಳುವಾಗ ಥಿಂಗ್ ಅಂದ್ರೆ ನಾವೇನಂತ ತಿಳ್ಕೊಬೇಕಂದ್ರೆ ಲೈಫ್ಲೆಸ್ ಥಿಂಗ್ ಹೌದು. ಇನ್ ಅಡಿಷನ್ ಟು ದಟ್ 2 more things are there, 3 more things are there I think. ಅದನ್ನು ಸಹಿತ ನಾವು ತಿಳ್ಕೊಬೇಕಾಗ್ತೈತಿ. ಅದನ್ನ ನಾನು ಟೀಚರ್ ನಿಮಗೆ ಹೇಳ್ಬೇಕಾಗ್ತೈತಿ. ಥಿಂಗ್ ಅಂದ್ರೆ ಏನಂತಂದ್ರೆ ಬುಕ್, ಟೇಬಲ್, ಡೆಸ್ಕ್, ಇದೇನೋ ಲ್ಯಾಪ್ಟಾಪ್, ಇದೇನೋ ಫೋಟೋ, ಬ್ಲ್ಯಾಕ್ ಬೋರ್ಡ್, ಗ್ಲೋಬ್, ಚಾರ್ಟ್, ಥಿಂಗ್ ಸರಿ. ಜೊತೆಗೆ ಥಿಂಗ್ ಅಂದ್ರ ಏನ್ ಬರ್ತಂದ್ರ ಎಲ್ಲ ಎನಿಮಲ್ಲು ಥಿಂಗದಾಗ ಬರ್ತಾವ್ರೆ. ಈಗ ಕೌ ಅದ, ಟೈಗರ್ ಅದ, ಅದು ಕೂಡ ಥಿಂಗ್ ರೀ. ಅಂದ್ರೆ ಒಂದು ಕೌ ಅಂತ ಬಂದ್ರೆ ಅದು ಕೂಡ ನೌನ್ ಅಂತ ಹೇಳಿ, ಹೌದಾ? ನೀವ್ ಅನ್ಬೋದ್ರಿ ಪರ್ಸನ್ ಅಂದ್ರೆ ಈಗ ಫಾದರ್, ಮದರ್, ಮಹೇಶ್, ದೀಪ, ಮ್ಯಾನೇಜರ್, 3 ತರದ ಪರ್ಸನ್ ಬರ್ತಾರ್ರಿ. ನಿಮ್ಗೆ ಹೇಳೇ ನಾನು 3 ತರದ ಪರ್ಸನ್ ಅಂದ್ರೆ ಏನು ಅಂತ ಹೇಳಿ 3 ತರದ ಪರ್ಸನ್ ಅಂತ ಹೇಳ್ತೇನೆ ನೋಡ್ರಿ. ಈಗ ಮಹೇಶ್ ಅಂದ್ರೆ ನಾವು ಇದು ಒಂದು ಹೆಸರು, ಇದು ಪರ್ಸನ್. ಫಾದರ್ ಅಂದ್ರೆ ಇದೊಂದು ರಿಲೇಷನ್,
ಇದು ಪರ್ಸನ್. ಮ್ಯಾನೇಜರ್ ಅಂದ್ರೆ ಇದು ಪರ್ಸನ್, ಆದ್ರೆ ಇದು ಪ್ರೊಫೆಷನ್. ಒಟ್ಟಾರೆ ಪರ್ಸನ್ ಸೂಚಿಸುವಂತ ಶಬ್ದ. ಫಾದರ್ ರಿಲೇಷನ್ ತೋರಿಸ್ತದ, ಮಹೇಶ ಪ್ರಾಪರ್ ನೌನ್ ಆಗ್ತದ ಹೆಸರು. ಆಮೇಲೆ ಟೀಚರ್ ಅಥವಾ ಮ್ಯಾನೇಜರ್ ಇದು ಪ್ರೊಫೆಷನ್ ತೋರಿಸ್ತದ. ಯಾವುದೇ ರೀತಿಯ ಪರ್ಸನ್ ತೋರಿಸ್ಲಿ ಅದು ನೌನ್. ಮತ್ತೆ ಯಾವುದೇ ರೀತಿ ಪ್ಲೇಸ್ ಅಂತ ಹೇಳಿದೆ ನಿಮಗೆ ನಾನು, ಪ್ಲೇಸ್ ಎಂತದ ಅಂತ ಹೇಳಿ. ಆ ಪ್ಲೇಸ್ ನೌನ್ ಆಗ್ತೈತಿ. ಅಂದ್ರೆ ಸ್ಟೇಡಿಯಂ, ಪ್ಲೇ ಗ್ರೌಂಡ್ ಹೇಳಿದ್ನಲ್ಲ, ಇದೆಲ್ಲ ಪ್ಲೇಸ್. ಬೆಂಗಳೂರು, ಬಾಗಲಕೋಟ್ ಇದೆಲ್ಲ ನೌನ್. ಇನ್ನು ಥಿಂಗ್ನೊಳಗ ಒಂದು 3-4 ಮಾಡ್ತೀವಿ ನಾವು. ಥಿಂಗ್ ಅಂದ್ರೆ ನಂಬರ್ 1 ಲೈಫ್ಲೆಸ್ ಥಿಂಗ್, ಬುಕ್ ಟೇಬಲ್. ನಂಬರ್ 2 ಆಲ್ ದ ಅನಿಮಲ್ಸ್, ಟೈಗರ್, ಲಯನ್, ಕೌ, ಹಾರ್ಸ್, ಡಾಂಕಿ, ಆಲ್ ದ ಅನಿಮಲ್ಸ್ ಕೂಡ ನೌನು. ಇದನ್ನ ಕೇಳಿದೆ ನಾನು ನಮ್ಮ ಸರ್ಗೆ, ಒಬ್ರು ದೊಡ್ಡ ಸರ್ ಅವರು. ನಾನು ಸಣ್ಣ ಸರ್, ನಾನು ದೊಡ್ಡ ಸರ್ ಒಂದ್ಸಲ ಟ್ರೈನಿಂಗ್ ಒಳಗೆ ಭೇಟಿ ಆದ ಸರ್ಗೆ, ಪರ್ಸನಲಿ ಭೇಟಿ ಆದ, ಪರಿಚಯ ಮಾಡಿಕೊಂಡೆ. ನಾ ಏನಂತಂದೆ, ಪರ್ಸನ್, ಪ್ಲೇಸ್, ಅನಿಮಲ್, ಬರ್ಡ್ ಹಿಂಗತೆ ಅಂದ. ನಗ್ಲಿಕ್ಕತ್ತಿದ್ರು ಅವರು. ಡೆಫಿನೇಷನ್ ಯಾವಾಗ್ಲೂ ಶಾರ್ಟ್ ಇರ್ಬೇಕ್ರಿ ಅಂತಂದ್ರು. ಅಂದ್ರೆ ಸರ್ ಹೇಳ್ರಿ ಅಂದ್ರೆ ಥಿಂಗ್ ಅಂತಂದ್ರೆ ಇದ್ರೊಳಗ 3-4 ಬರ್ತಾವ್ರಿ. ಥಿಂಗ್ ಅಂದ್ರೆ ಲೈಫ್ಲೆಸ್ ಥಿಂಗ್ ಬರ್ತೈತಿ, ನಂಬರ್ 1. ನಂಬರ್ 2 ಎಲ್ಲ ಅನಿಮಲ್ಸ್ ಬರ್ತಾವ್ರಿ. ನಂಬರ್ 3 ಎಲ್ಲ ಬರ್ಡ್ಸ್ ಬರ್ತಾವ್ರಿ. ನಂಬರ್ 4 ಅಬ್ಸ್ಟ್ರಾಕ್ಟ್ ನೌನ್ಸ್, ಏನ್ ಫೀಲಿಂಗ್ಸ್ ಅವಲ್ಲ ಅವು ಬರ್ತಾವ್ರಿ ಅಂತ ಹೇಳಿದ್ರು. ಅವೆಲ್ಲ ನೌನ್ ರೀ ಅಂತಂದ್ರು. ಥಿಂಗ್ ಅಂದ್ರೆ ಏನು ಅಂತಂದ್ರ, ಬುಕ್ ಟೇಬಲ್ ಐತಲ್ಲ ಲೈಫ್ಲೆಸ್ ಥಿಂಗ್, ಇದು ಥಿಂಗ್, ಇದು ನೌನು. ಬರ್ಡ್, ಡಾಂಕಿ, ಹಾರ್ಸ್ ಅದವಲ್ಲ, ಸಾರಿ ಅನಿಮಲ್, ಡಾಂಕಿ, ಹಾರ್ಸ್ ಅದವಲ್ಲ, ಅವು ಸಹಿತ ನೌನು. ಬರ್ಡ್ಸ್ ಬರ್ತಾವಲ್ರಿ, ಪಿಕಾಕ್, ಸ್ಪ್ಯಾರೋ ಅಂತ ತಿಳ್ಕೊಂಡು, ಅವು ಸಹಿತ ನೌನು. ಇವುಗಳನ್ನ ಹೊರತುಪಡಿಸಿ ಇನ್ನೊಂದು ತರದ ನೌನ್ ಅದಾವ್ರಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೇವೆ ಅವನ್ನ. ಕಣ್ಣಿಗೆ ಕಾಣಲಾರದ ನೌನ್ಗಳು, ಅನುಭವ ಫೀಲಿಂಗ್ ಆಗ್ತಕ್ಕಂಥ ನೌನ್ಗಳು. ಆ ನೌನ್ ಯಾವುದಂದ್ರೆ ಹ್ಯಾಪಿನೆಸ್, ಸರ್ಪ್ರೈಸ್, ಅದು ಅಲ್ಲ. ಈ ಸಕ್ಸಸ್, ಡೇಂಜರ್, ಮತ್ತೇನಪ್ಪಾ ಅಂತಂದ್ರ ಸಾರೋ, ಸ್ಯಾಡ್ನೆಸ್, ಇವೆಲ್ಲ ಅದ ಫೀಲಿಂಗ್ ಸಂಬಂಧಪಡ್ತಕ್ಕಂಥವ್ರಿ, ಹೌದಲ್ಲ. ಜಾಯ್, ಪೇನ್, ಆಂಗರ್, ಹಂಗರ್, ಥರ್ಸ್ಟ್, ಇವೆಲ್ಲ ಕಣ್ಣಿಗೆ ಕಾಣೋದಿಲ್ಲ. ಇವನ್ನ ಪ್ಲೇಸ್ ಅನ್ನ ನೋಡ್ಬೋದು, ಮುಟ್ಟಬಹುದ್ರಿ. ಪರ್ಸನ್ ಅನ್ನ ನೋಡ್ಬೋದು, ಮುಟ್ಟಬಹುದು. ಇವಕ್ಕೆ ಕಾಂಕ್ರೀಟ್ ನೌನ್ ಅಂತ ಕರಿತೀವ್ರಿ. ಯಾವ ನೌನ್ ಅನ್ನ ಮುಟ್ಲಿಕ್ಕೆ ಸೀಯಬಲ್ ಅಂಡ್ ಟಚಬಲ್ ಇವು ಅದಾವಲ್ಲ, ಇವು ಕಾಂಕ್ರೀಟ್ ನೌನು. ಈ ಅನಿಮಲ್ ಐತಲ್ಲ ಅದು ಕಾಂಕ್ರೀಟ್ ನೌನ್, ಬರ್ಡ್ ಐತಲ್ಲ ಅದು ಕಾಂಕ್ರೀಟ್ ನೌನ್, ಲೈಫ್ಲೆಸ್ ಥಿಂಗ್ ಟೇಬಲ್ ಐತಲ್ಲ ಅದು ಕಾಂಕ್ರೀಟ್ ನೌನ್. ಆದರೆ ಹ್ಯಾಪಿನೆಸ್, ಸರ್ಪ್ರೈಸ್, ಜಾಯ್, ಪೇನ್, ಹಂಗರ್, ಆಂಗರ್ ಅಂತದವಲ್ಲ, ಇವು ಕಾಂಕ್ರೀಟ್ ನೌನ್ ಅಲ್ಲ ನಮಗೆ. ದೇ ಆರ್ ಅನ್ಸಿಯಬಲ್, ದೇ ಆರ್ ಅನ್ಟಚಬಲ್, ಯಟ್ ದೇ ಆರ್ ನೌನ್ಸ್. ಸಚ್ ನೌನ್ಸ್ ಆರ್ ಕಾಲ್ಡ್ ಅಬ್ಸ್ಟ್ರಾಕ್ಟ್ ನೌನ್ಸ್. ದಿಸ್ ವರ್ಡ್ ಕಂಟೈನ್ಸ್ 4 types of things. ಒಂದು ಲೈಫ್ಲೆಸ್ ಥಿಂಗ್, ಒಂದು ಅನಿಮಲ್, ಒಂದು ಬರ್ಡ್, ಒಂದು ಅಬ್ಸ್ಟ್ರಾಕ್ಟ್ ನೌನ್ಸ್. ಇವನ್ನೆಲ್ಲ ಅನಿಮಲ್ಸ್, ಬರ್ಡ್ಸ್, ಲೈಫ್ಲೆಸ್ ಥಿಂಗ್ಸ್ ನಾ ಹಿಂಗತೆ ಡೆಫಿನೇಷನ್ ಹೇಳ್ತಿದ್ದೆ ಮೊದಲ. ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಆರ್ ಲೈಫ್ಲೆಸ್ ಥಿಂಗ್, ಆರ್ ಅನಿಮಲ್, ಆರ್ ಬರ್ಡ್, ಆರ್ ಅಬ್ಸ್ಟ್ರಾಕ್ಟ್ ನೌನ್, ಹಿಂಗತೆ ಹೇಳ್ತೀನಿ ಸರ್ ನಾನು ಅಂತ ಸರ್ಗೆ ಹೇಳಿದೆ, ದೊಡ್ಡ ಸರ್ ಅವರು. ನಕ್ಕ ಒಂದು ಕ್ಷಣ ಅವರು, ಉದ್ದದ ಡೆಫಿನೇಷನ್ ಉದ್ದ ಆಗ್ಬಾರ್ದ್ರಿ ಅಂತ ಹೇಳಿ. ಡೆಫಿನೇಷನ್ ಶಾರ್ಟ್ ಇರಬೇಕು, ಅದನ್ನ ಎಕ್ಸ್ಪ್ಲೇನ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡಬೇಕು ವಿದ್ಯಾರ್ಥಿಗಳಿಗೆ ಅಂತಂದ್ರು. ಮತ್ತೆ ಅದೇ ಹೇಳಿದ್ನಲ್ಲ, ನನಗೆ ಜ್ಞಾನೋದಯ ಆಯ್ತು. ಹಿಂಗ ಥಿಂಗ್ ಅನ್ನುವಂಥ ವರ್ಡ್ನೊಳಗ 4 ಥರದ ನೌನ್ಸ್ಗಳು ಬರ್ತವೆ. ಇವನ್ನೆಲ್ಲ ಸೇರಿಸ್ಕೊಂಡು ಒಂದು ಮಾಡ್ಕೊಂಡಿವಿ. ಅದಕ್ಕೆ ಒಂದು ವರ್ಡ್ ಕೊಟ್ಟಂತ ಸೆಂಟೆನ್ಸ್ ಒಳಗ ಅಥವಾ ಪ್ರೊನೌನ್ಸ್ ಮಾಡ್ತಕ್ಕಂಥ ವರ್ಡ್ ಅದೇನಾದರೂ ಪರ್ಸನ್ ಅನ್ನ ಸೂಚಿಸ್ತಿದ್ರೆ, ಅದೇನಾದರೂ ಪ್ಲೇಸ್ ಅನ್ನ ಸೂಚಿಸ್ತಿದ್ರೆ, ಅದೇನಾದರೂ ಥಿಂಗ್, 4 ಥರದ ಥಿಂಗ್ ಯಾವುದನ್ನಾದರೂ ಸೂಚಿಸ್ತಿದ್ರೆ ಆ ಶಬ್ದ ನೌನು.
ನಿಮಗೆ ಕ್ಲಿಯರ್ ಆಗೈತಿ ಅಂತ ಅನ್ಕೋತೇನೆ. ಸರಿ, ಈಗ ನೋಡೋಣ. ಈಗ ಟೈಪ್ಸ್ ಆಫ್ ನೌನ್ಸ್ ಅನ್ನು ನೋಡೋಣ. ಒಂಥರ ವಿವಿಧ ರೀತಿ ಒಳಗೆ ಟೈಪ್ಸ್ ಆಫ್ ನೌನ್ಸ್ ಅನ್ನು ಮಾಡ್ತೀವ್ರಿ. ಗೊತ್ತಿರ್ಲಿ ನೌನ್ ಅಂತಂದ್ರೆ ಸ್ಟೂಡೆಂಟ್ಸ್ ಸರಿಯಾಗಿ ತಿಳ್ಕೋರಿ. ಅಂಡರ್ಲೈನ್ ಮಾಡಿದಂಥದ್ದು ಈಗ ಕಮಲಾಕ್ಷಿ ಅಂತದ, ಸರ್ ಪರ್ಸನ್ ಇದು ನೌನ್ ಆಗ್ತದ. ಬೆಂಗಳೂರು ಅಂತದ, ಸರ್ ಪರ್ಸನ್ ನೌನ್ ಆಗ್ತದ. ಹಾರ್ಸ್ ಅಂತದ, ಪರ್ಸನ್ ನೌನ್ ಆಗ್ತದೆ. ಹ್ಯಾಪಿನೆಸ್ ಅಂತದ, ಪರ್ಸನ್ ಅಂತ ಹೇಳಲಿಕ್ಕತ್ತೀನಲ್ರಿ, ಐಮ್ ಸಾರಿ. ಇವೆಲ್ಲ ಪರ್ಸನ್ಸ್ಗಳು ನೌನ್ ಆಗ್ತದ್ರಿ. ಮಹೇಶ್, ದಿನೇಶ್, ಫಾದರ್, ಮ್ಯಾನೇಜರ್. ಪ್ಲೇಸ್ ಬಾಗಲಕೋಟೆ ಟೆಂಪಲ್, ಇವೆಲ್ಲ ಪ್ಲೇಸ್. ಅಂದ್ರೆ ಥಿಂಗ್ಸ್ ಬಂದು ಅಂದ್ರೆ ಟೇಬಲ್, ಚೇರ್ ಒಂದು ಬಂದೈತಿ ಅಂತಂದ್ರೆ ಅವೆಲ್ಲ ನೌನ್ಗಳಾಗ್ತಾವ್ರಿ. A name is, a noun is a word. ಯಾವ ವರ್ಡ್ ಅದು? Which is used as the name. ಒಂದು ಪರ್ಸನ್ ನೇಮ್ ಆಗಿ ಏನಾದರೂ ಯೂಸ್ ಮಾಡಿದ್ರೆ, ಒಂದು ಪ್ಲೇಸಿನ ನೇಮ್ ಆಗಿ ಏನಾದರೂ ಯೂಸ್ ಮಾಡಿದ್ರೆ, ಒಂದು ಥಿಂಗಿನ ನೇಮ್ ಆಗಿ ಏನಾದರೂ ಯೂಸ್ ಮಾಡಿದ್ರೆ ಆ ನೇಮ್ ನೌನು. ಅಂಡರ್ಲೈನ್ ಮಾಡಿದಂಥದ್ದು ದೀಪಾ ಗೋಸ್ ಟು ಬಾಗಲ್ಕೋಟ್ ಅಂತದ. ದೀಪಾ ನೌನ್ ಆಗ್ತೈತಿ, ಪರ್ಸನ್. ಬಾಗಲ್ಕೋಟ್ ನೌನ್ ಆಗ್ತೈತಿ. ಮಹೇಶ್ ಬೈಸ್ ಪೆನ್ಸ್ ಅಂತದ. ಮಹೇಶ್ ಪರ್ಸನ್ ಆಗ್ತದ, ನೌನ್ ಆಗ್ತದ. ಪೆನ್ಸ್ ನೌನ್ ಥಿಂಗ್ ಆಗ್ತೈತಿ. ಮಹೇಶ ನೌನು, ಪೆನ್ ನೌನು. ಹಿಂಗ ಕೊಟ್ಟಂತ ಸೆಂಟೆನ್ಸ್ ಒಳಗ ಈ ತರದ ಶಬ್ದಗಳು ಇದ್ದಾಗ, ವರ್ಡ್ಸ್ಗಳಿದ್ದಾಗ ಆ ಶಬ್ದವನ್ನ ನೌನ್ ಅಂತ ಕರೀರಿ. ಟೈಪ್ಸ್ ಆಫ್ ನೌನ್ಸ್. ಕಾಂಕ್ರೀಟ್ ನೌನು ಅಂತ ಐತಿ. ಕಾಂಕ್ರೀಟ್ ನೌನ್ ಅಂದ್ರೆ ಏನು? ಸೇಬಲ್ ಅಂಡ್ ಟಚಬಲ್. ಯಾವ ನೌನ್ಗಳನ್ನ ಮುಟ್ಲಿಕ್ಕೆ ಬರ್ತದ. ಈಗ ಒಬ್ಬ ವ್ಯಕ್ತಿ ಇದ್ದಾನ, ಅವನು ಮುಟ್ಟಬಹುದು, ಅವ ಕಾಣಿಸ್ತಾನ, ಹೌದಲ್ವ? ಇದು ಕಾಂಕ್ರೀಟ್ ನೌನ್ ಅಂತ ಕರಿತೀವಿ. ಒಂದರ ನಾನು ಪರ್ಸನ್ ತಗೋಬೇಕಾಗಿತ್ತು, ಪ್ಲೇಸ್ ತಗೋಬೇಕಾಗಿತ್ತು, ಎಲ್ಲ ಲೈಫ್ಲೆಸ್ ಥಿಂಗ್ಸ್ ಅನ್ನ ತಗೊಂಡೇನೆ. ಒಂದು ಸ್ವಲ್ಪ ಅಷ್ಟು ಬೆಸ್ಟ್ ಆಗಿಲ್ಲದ್ರಿ. ಇಲ್ಲೊಂದು ಪರ್ಸನ್ ಹಾಕ್ಬೇಕಾಗಿತ್ತು, ಏನಾದ್ರು ಮಹೇಶ್ ಅಂತ ಹಾಕ್ಬೇಕಾಗಿತ್ತು. ಇಲ್ಲೊಂದು ಪ್ಲೇಸ್ ಬಾಗಲಕೋಟೆ ಅಂತ ಹಾಕ್ಬೇಕಾಗಿತ್ತು. ಅವೆಲ್ಲ ಕಾಣಿಸ್ತಾವ್ರಿ. ಪರ್ಸನ್ ಕಾಣಿಸ್ತಾನ, ಬಾಗಲಕೋಟೆ ಕಾಣಿಸ್ತದ್ರಿ, ಸರಿನಾ? ಆದ್ದರಿಂದ a seeable and touchable noun is called a concrete noun. ಎಕ್ಸಾಂಪಲ್ ಕೊಟ್ಟಿನಿ: ಬುಕ್, ಪೆನ್, ಟೇಬಲ್, ವಾಟರ್, ಎಟ್ಸೆಟ್ರಾ. ಇನ್ ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರ they are unseeable and untouchable, and actually they belong to our feelings. We can feel them, but we cannot see them, we cannot touch them. Nam feeling avu aste. Happiness nam feeling, surprise nam feeling, pain feeling, laughter ಕಣ್ಣಿಗೆ ಕಾಣೋದಿಲ್ರಿ, ಅದು ಕಣ್ಣಿಗೆ ಕಾಣೋದು ಮುಟ್ಟುದು ಅಂತ ಹೇಳಿ ನಿಮಗೆ ನಾನು ಒಂದು ಆಕ್ಷನ್ ವರ್ಡ್ ಇದು. ಲಾಫ್ಟರ್ ಇದು ಅಬ್ಸ್ಟ್ರಾಕ್ಟ್ ನೌನು. ಮರ್ಸಿ ಅಂತ ತೋರಿಸ್ತೀವಲ್ಲ, ಅಬ್ಸ್ಟ್ರಾಕ್ಟ್ ನೌನು. ಯೂತ್ ಅಂತ ತೋರಿಸ್ತೀವಲ್ಲ, ಯೂತ್ ಅಂತ ಇರ್ತೈತೆ, ತಾರುಣ್ಯ ಅಂತಕ್ಕಂಥದ್ದು. ಸ್ಲೇವರಿ, ಗುಲಾಮಗಿರಿ ತನ, ಡೆಮೋಕ್ರಸಿ, ಹೌದಲ್ವ? ಇವೆಲ್ಲ ಏನಾಗ್ತೈತಿ ಅಂತಂದ್ರ ಅನ್ಟಚಬಲ್, ಅನ್ಸೇಬಲ್. ಇದು ಒಂದು ಫೀಲಿಂಗ್ ಆಗ್ತೈತಿ, ಇದು ಒಂದು ಆಕ್ಷನ್ ವರ್ಡ್ ಆಗ್ತೈತಿ, ಇದು ಒಂದು ಆಕ್ಷನ್ ವರ್ಡ್ ಆಗ್ತೈತಿ, ಇದು ಒಂದು ಸ್ಟೇಟ್ ಆಗ್ತೈತಿ, ಒಂದು ಇದ್ದ ಸ್ಥಿತಿ. ಓಲ್ಡ್ ಏಜ್, ಯೂತ್, ಇವೆಲ್ಲ ಏನಾಗ್ತಾವಲ್ರಿ, ಇದು ಒಂದು ಸ್ಥಿತಿ. ಇದು ಸ್ಲೇವರಿ ಅಂತಕ್ಕಂಥದ್ದು ಸ್ಥಿತಿಗತಿ. ಇವೆಲ್ಲವೂ ಏನಾಗ್ತಾವ್ರಿ ಅಂದ್ರೆ ಇದನ್ನ 3 ತರ ಮಾಡಿದ್ದಾರೆ. ಹಿಂಗ ಇದು ಹ್ಯಾಪಿನೆಸ್ ಅಂದ್ರೆ ಫೀಲಿಂಗ್, ಇದು ಫೀಲಿಂಗ್, ಇದು ಆಕ್ಷನ್, ಇದು ಸ್ಟೇಟಸ್, ಸ್ಟೇಟ್ ಸ್ಥಿತಿ. ಒಂದು ಹ್ಯಾಪಿನೆಸ್ ತೋರಿಸ್ತಕ್ಕಂಥದ್ದು, ಒಂದು ಆಕ್ಷನ್ ಒಂದು ಫೀಲಿಂಗ್ ತೋರಿಸ್ತಕ್ಕಂಥದ್ದು, ಒಂದು ಆಕ್ಷನ್ ತೋರಿಸ್ತಕ್ಕಂಥದ್ದು, ಒಂದು ಸ್ಟೇಟ್ ತೋರಿಸ್ತಕ್ಕಂಥದ್ದು ಅಂತೇಳಿ ಡಿವೈಡ್ ಮಾಡ್ಬೋದಂತ ಸೂಕ್ಷ್ಮವಾಗಿ. ಬಿಟ್ಟು ನಿನಗೆ ಬೇಡದ್ರ ಅಂತಂದ್ರ ಈ ತರದ ಶಬ್ದಗಳು ಅನ್ಟಚಬಲ್, ಅನ್ಸೇಬಲ್ ಅದಾವಲ್ಲ, ಇವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಹೌದಲ್ಲ? ಈ ಕಾಂಕ್ರೀಟ್ ನೌನ್ಸ್ ಅದಾವಲ್ರಿ, ಕಾಂಕ್ರೀಟ್ ನೌನ್ಸ್ ನೊಳಗ ಮತ್ತೆ 4 ತರಹ ಮಾಡ್ತೀವ್ರಿ ನಾವು. ಇಲ್ಲ ಐತ್ ನೋಡ್ರಿ, ನೀವೆಲ್ಲ ಕಲ್ತಿರ್ತೀರಿ. ಕಾಮನ್ ನೌನು, ಪ್ರಾಪರ್ ನೌನು, ಕಲೆಕ್ಟಿವ್ ನೌನು, ಮಟೀರಿಯಲ್ ನೌನ್ ಅಂತೇಳಿ ಸರ್ ಎಲ್ಲ ಟೀಚರ್ಸ್ ಎಲ್ಲ ಕಲಿಸ್ತಿರ್ತಾರೆ.
ಒಂಚೂರು ನಾನು ಸ್ವಲ್ಪ ಹೆಚ್ಚಿಗೆ ಹೋಗಿರ್ಬೋದು ಅಂತ ಅನ್ಕೋತೇನೆ. ಇಲ್ಲಿ ಒಂದು ರೀತಿಯಲ್ಲಿ ಕಾಮನ್ ನೌನು, ಒಂದು ರೀತಿಯಲ್ಲಿ ಪ್ರಾಪರ್ ನೌನು, ಕಲೆಕ್ಟಿವ್ ನೌನು, ಮಟೀರಿಯಲ್ ನೌನು. ಈಗ ಹೇಳ್ತೇನೆ ನೋಡಿ ಕಾಮನ್ ನೌನ್ ಅಂದ್ರೆ ಅಂತ ಹೇಳಿ. ಕಾಮನ್ ನೌನ್ ಅಂದ್ರೆ ಏನಂತಂದ್ರೆ ಎ ನೇಮ್ ಗಿವನ್ ಇನ್ ಕಾಮನ್ ಟು ಆಲ್. ಹಿಂಗಂದ್ರೆ ಏನು, ಕಾಮನ್ ಆಗಿ ಒಂದು ಹೆಸರು ಕೊಟ್ಟಿರ್ತೀವಿ ಎಲ್ಲರಿಗೂ. ಈ ಕ್ಲಾಸ್ನೊಳಗೆ 50 ಜನ ವಿದ್ಯಾರ್ಥಿಗಳು ಇರ್ತಾರ, ಎಲ್ಲರಿಗೂ ಕೂಡಿಸ್ಕೊಂಡು ಕಾಮನ್ ಆಗಿ ಒಂದು ವರ್ಡ್ ಇದೆ, ಸ್ಟೂಡೆಂಟ್ ಅಂತ ಹೇಳಿ. ಇದು ಕಾಮನ್ ನೌನ್. ನಮ್ಮಂತವ್ರು 25 ಜನ ಟೀಚರ್ ಇರ್ತೀವಿ ಸ್ಕೂಲ್ ಒಳಗೆ, ಟೀಚರ್ ಅನ್ನುವಂಥದ್ದು ಕಾಮನ್ ನೌನ್. ಕಾಮನ್ ಆಗಿ ಎಲ್ಲರಿಗೂ ಅಪ್ಲೈ ಆಗ್ತಕ್ಕಂಥ ನೌನು. ಎ ನೇಮ್ ಗಿವನ್ ಇನ್ ಕಾಮನ್, ಎಲ್ಲರಿಗೂ ಅಪ್ಲೈ ಆಗುವಂಥದ್ದು ಒಂದು ನೌನ್ ಇದ್ರೆ ಅದು ಕಾಮನ್ ನೌನು. ಟೀಚರ್, ಸ್ಟೂಡೆಂಟ್ ಅನ್ನುವಂಥದ್ದು. ಮತ್ತೆ ಪ್ರಾಪರ್ ನೌನ್ ಅಂದ್ರೆ ಆ ಕಾಮನ್ ನೌನ್ ಏನಿರ್ತೈತಲ್ಲ, ಟೀಚರ್, ಸ್ಟೂಡೆಂಟ್ ಅನ್ನುವಂಥ ಕಾಮನ್ ನೌನಿಗೆ ಒಂದು ಹೆಸರು ಕೊಟ್ಟಿರ್ತೇವೆ. ಪ್ರಾಪರ್ ಅಂದ್ರೆ ಸ್ವಂತದ್ದು, ಅವನ್ ಸ್ವಂತದ್ದು, ಆ ಹೆಸರು ಇರ್ತೈತಿ. ಸ್ಟೂಡೆಂಟ್ ಅನ್ನೋದು ಕಾಮನ್, ಟೀಚರ್ ಅನ್ನೋದು ಕಾಮನ್. ಈಗ ರಮೇಶ್ ಅಂತ ಒಬ್ಬ ಹುಡುಗ ಅದಾನ, ರಮೇಶ್ ಅನ್ನೋದು ಎಲ್ಲರೂ ರಮೇಶ್ ಅನ್ರಿ ಕಾಮನ್ ಅನ್ರಿ? ಅಲ್ಲ, ರಮೇಶ್ ಅವನ ಸ್ವಂತದ ಹೆಸರು. ಇದು ಪ್ರಾಪರ್ ನೌನ್. ಸಾಕಷ್ಟು 50 ಜನ ಸ್ಟೂಡೆಂಟ್ಸ್ ಅದಾರ, ರಮೇಶನು ಕೂಡ ಒಬ್ಬ ಸ್ಟೂಡೆಂಟ್. ಸ್ಟೂಡೆಂಟ್ ಅಂದ್ರೆ ಕಾಮನ್ ನೌನ್ ಆಗ್ತತಿ. ರಮೇಶ, ಮಹೇಶ, ದೀಪ, ಲಕ್ಷ್ಮಿ ಹಿಂಗ ಕರೆದ್ರೆ ಇದು ಪ್ರಾಪರ್ ನೌನ್ ಆಗ್ತತಿ. ಸಾಕಷ್ಟು ವಿಲೇಜಸ್ ಅದಾವ್ರೆ, ಸಾಕಷ್ಟು ಟೌನ್ ಅದಾವೆ, ಸಿಟಿ ಅಂತದ, ಇದು ಕಾಮನ್. ಜಗ್ ಸಿಟಿಗಳದಾವೆ. ಬೆಂಗಳೂರು ಅಂದ್ರೆ, ಮೈಸೂರು ಅಂದ್ರೆ, ಹುಬ್ಬಳ್ಳಿ, ಧಾರವಾಡ ಅಂತಂದ್ರ ಇವು ಪ್ರಾಪರ್ ನೌನ್ ಆಗ್ತಾವ್ರಿ. ಕಾರ್ ಕಾಮನ್ ನೌನ್, ಮಾರುತಿ ಕಾರ್, ಹ್ಯುಂಡೈ ಕಾರ್ ಪ್ರಾಪರ್ ನೌನ್. ಟೀಚರ್ ಕಾಮನ್ ನೌನ್, ಜಗ್ ಜನ ಟೀಚರ್, ಹೌದಲ್ಲ? ಈಗ ಗಣೇಶ್ ಅಂತ ಒಬ್ಬ ಟೀಚರ್ ಅದಾರೆ, ಪ್ರಾಪರ್ ನೌನ್ ಆಗ್ತದೆ. ಮಹೇಶ್ ಅಂತ ಒಬ್ಬ ಟೀಚರ್ ಅದಾರೆ, ಪ್ರಾಪರ್ ನೌನ್ ಆಗ್ತದೆ. ಅದಕ್ಕೆ ಕಾಮನ್ ನೌನು, ಪ್ರಾಪರ್ ನೌನು. ನಾನೊಂದು ಕಂಪ್ಯಾರಿಸನ್ ಮಾಡೇನಿ. ಏನಂತಂದ್ರೆ ಬಾಯ್ ಕಾಮನ್ ನೌನ್ ಆದ್ರೆ ರಮೇಶ, ಬಾಯ್ ಜಗ್ ಜನ ಬಾಯ್ ಇರ್ತಾರೆ, ಹೌದಲ್ಲ? ನಮ್ದು ಬಾಯ್ಸ್ ಹೈಸ್ಕೂಲ್ ನಾವು ಕಲಿಯುವಾದ್ರೆ, ಬಾಯ್ಸ್ ಹೈಸ್ಕೂಲ್ ಎಲ್ಲರೂ ಬಾಯ್ಸೇ ಇದ್ದೀವಿ ನಾವು. ಬಾಯ್ ಅನ್ನೋದು ಕಾಮನ್ ನೌನ್ ಆಗ್ತತಿ. ಆದರೆ ರಮೇಶ ಎಲ್ಲರೂ ರಮೇಶ್ ಅಲ್ಲ, ಇದು ಪ್ರಾಪರ್ ಸ್ವಂತದ ಹೆಸರು. ಕಾಮನ್ ನೌನಿಗೆ ಒಂದು ಹೆಸರು ಕೊಟ್ಟಿರ್ತೇವಲ್ಲ, ಅದು ಪ್ರಾಪರ್ ನೌನ್. ಗರ್ಲ್ ಕಾಮನ್ ನೌನ್, ಎಲ್ಲರೂ ಗರ್ಲೇ ಅದಾರ, ಗರ್ಲ್ಸ್ ಹೈಸ್ಕೂಲ್ ಅಂತ ಐತಲ್ಲ, ಎಲ್ಲರೂ ಅಲ್ಲಿರೋರು ಗರ್ಲ್ಸೇ ಇರ್ತಾರ, ಸ್ಟೂಡೆಂಟ್. ಇದು ಗರ್ಲ್ ಅನ್ನೋದು ಕಾಮನ್. ಒಬ್ಬೊಬ್ರಿಗೆ ಒಂದೊಂದು ಹೆಸರು ಇರ್ತೈತಲ್ಲ, ಅವರಪ್ಪರ ಹೆಸರು ಇಟ್ಟಿರ್ತಾರ, ಆ ಹೆಸರು ಪ್ರಾಪರ್ ನೌನು. ಸ್ಟೂಡೆಂಟ್ ಅನ್ನೋದು ಕಾಮನ್ ನೌನು, ವೀಣಾ ಅನ್ನೋದು ಪ್ರಾಪರ್ ನೌನು. ಟೀಚರ್ ಅಂತ ಜಗ್ ಜನ ಟೀಚರ್, ನಾನು ಸಹಿತ ಒಬ್ಬ ಟೀಚರ್. ಟೀಚರ್ ಕಾಮನ್, ಎಲ್ಲರೂ ಟೀಚರ್. ಎಲ್ಲರೂ ಅಂದ್ರೆ ಏನು, ಕಲೆಕ್ಷನ್ ಆಫ್ ಪರ್ಟಿಕ್ಯುಲರ್ ಟೈಪ್ ಆಫ್ ಜನ. ಮತ್ತೆ ಈಗ ಎಲ್ಲರೂ ಡಾಕ್ಟರ್, ಎಲ್ಲ ಡ್ರೈವರ್ ಎಲ್ಲರೂ ಬರೋದಿಲ್ಲ ಅದರೊಳಗಡೆ. ಟೀಚಿಂಗ್ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಟೀಚರ್ ಕಾಮನ್ ಆಗಿ ಕೊಟ್ಟು ಬಿಟ್ಟಿವಿ. ಆದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಡಾಕ್ಟರ್ ರಾಧಾಕೃಷ್ಣನ್ ಅಲ್ಲ, ತಂದೆ ಆದಂತ ಸ್ವಂತ ಹೆಸರು ಇರ್ತದ, ಆ ಸ್ವಂತ ಹೆಸರಿಗೆ ಪ್ರಾಪರ್ ನೌನ್ ಅಂತ ಕರಿತೀವಿ. ಇದು ಪ್ರಾಪರ್ ನೌನ್. ಜಗ್ ಸಾಕಷ್ಟು ಸಿಟಿಗಳದಾವೆ, ಇದಕ್ಕೆ ಸಿಟಿ ಅನ್ನೋದು ಕಾಮನ್ ನೌನ್ ಆಗ್ತದೆ. ಬಟ್ ಬಾಗಲಕೋಟೆ ಅಂತಕ್ಕಂಥದ್ದು ಜಗ್ ಎಲ್ಲ ಸಿಟಿ ಬಾಗಲಕೋಟೆ ಅಲ್ಲ, ಇದು ಪ್ರಾಪರ್ ನೌನ್ ಆಗ್ತದೆ. ಸಾಕಷ್ಟು ಕಂಟ್ರೀಸ್ ಅದಾವೆ, ಆದರೆ ಸಾಕಷ್ಟು ಇಂಡಿಯಾ ಇಲ್ಲ. ಆ ಕಂಟ್ರಿಗೆ ಒಂದು ಹೆಸರು ಕೊಟ್ಟಿವಲ್ಲ, ಇದು ಪ್ರಾಪರ್ ನೌನ್ ಅಂತ ತಿಳ್ಕೊಂಡು. ಕಾಮನ್ ನೌನ್ ಗಿವನ್ ಇನ್ ಕಾಮನ್, ಪ್ರಾಪರ್ ನೌನ್ ಪರ್ಟಿಕ್ಯುಲರ್. ಓನ್ ನೇಮ್. ನೆಕ್ಸ್ಟ್ ಕಲೆಕ್ಟಿವ್ ನೌನ್ ಅಂತ ಐತಿ. ಕಲೆಕ್ಟಿವ್ ನೌನ್ ಅಂದ್ರೆ ಏನು ಅಂತಂದ್ರ, ಒಂದು ವರ್ಡ್ ಇರ್ತದ್ರಿ, ಅದು ಒಂದು ಕಲೆಕ್ಷನ್ ಆಫ್ ಪರ್ಟಿಕ್ಯುಲರ್ ಥಿಂಗ್ಸ್ ಅಂತ ಹೇಳ್ತಿರ್ತಾರೆ, ಹೌದಲ್ಲ? ಇಲ್ಲೇ ಒಂದು ಟೀಮ್ ಅಂತ ಒಂದು ಶಬ್ದ ತಗೋರಿ. ಟೀಮ್ ಅಂದ್ಕೊಳ್ಳಿ ಏನ್ ತೋರಿಸ್ತದೆ ಅಂದ್ರೆ ಗ್ರೂಪ್ ಆಫ್ ಪ್ಲೇಯರ್ಸ್ ಅಂತ ತೋರಿಸ್ತೈತೆ, ಹೌದಲ್ಲ? ಬ್ಯಾಂಡ್ ಅಂತ ತಗೋರಿ, ಬ್ಯಾಂಡ್ ಗ್ರೂಪ್ ಆಫ್ ಮ್ಯೂಸಿಷಿಯನ್ಸ್ ಅಂತ ಹೇಳಿ. ಗ್ಯಾಂಗ್ ಅಂತ ತಗೋರಿ, ಗ್ರೂಪ್ ಆಫ್ ಥೀವ್ಸ್, ಹೌದಲ್ಲ? ಗ್ಯಾಂಗ್. ರೌಡೀಸ್ ಗ್ಯಾಂಗ್ ಅಂತ ಕರಿತೀವಿ. ಹಂಗ ಫ್ಯಾಮಿಲಿ ಅಂತ ಐತಿ, ಗ್ರೂಪ್ ಆಫ್ ರಿಲೇಷನ್. ಗ್ರೂಪ್ ಅಂತದ ಯಾವುದೋ ಒಂದು ಗ್ರೂಪ್, ಬುಕ್ಸ್ ಗ್ರೂಪ್ ಇರ್ಬೋದು, ಆರ್ಮಿ ಗ್ರೂಪ್ ಆಫ್ ಸೋಲ್ಜರ್ಸ್, ಕ್ಯಾಟಲ್ ಗ್ರೂಪ್ ಆಫ್ ಅನಿಮಲ್ಸ್, ಫ್ಲಾಕ್ ಗ್ರೂಪ್ ಆಫ್ ಬರ್ಡ್ಸ್, ಬಂಚ್ ಗ್ರೂಪ್ ಆಫ್ ಕೀಸ್, ಗ್ರೂಪ್ ಆಫ್ ಫ್ರೂಟ್, ಗ್ಯಾಲಾಕ್ಸಿ ಗ್ರೂಪ್ ಆಫ್ ಸ್ಟಾರ್ಸ್, ಸ್ಟಾಫ್ ಅಂದ್ರೆ ಗ್ರೂಪ್ ಆಫ್ ಎಂಪ್ಲಾಯೀಸ್,
ಸ್ಟ್ಯಾಕ್ ಅಂತಂದ್ರೆ ಈ ಕಟ್ಟಿಗೆ ಅಡ್ಡೆ ಒಳಗ ಚೀಲ ಅವನ್ನೆಲ್ಲ ಕಟ್ಟಿಗೆ ಒಟ್ಟಿರ್ತೀವಲ್ಲ, ಒಂದ್ರ ಮ್ಯಾಗ ಒಂದೊಂದ್ರ ಮ್ಯಾಗ ಒಟ್ಟಿಟ್ಟಿರ್ತೀವಲ್ಲ, ಅದಕ್ಕೆ ಸ್ಟ್ಯಾಕ್ ಅಂತ ಕರೀತಾರೆ. ಒಂದು ಕಲೆಕ್ಷನ್ ತೋರಿಸ್ತಕ್ಕಂಥ ಶಬ್ದಗಳು ಇವೆಲ್ಲ ಒಂದು ಕಲೆಕ್ಷನ್. ಟೀಮ್ ಅಂದ್ಕೊಳ್ಳೆ ನಾವು ಕಲೆಕ್ಷನ್, ಎದರ್ ಕಲೆಕ್ಷನ್ ಇದು ಪ್ಲೇಯರ್ಸ್ ಕಲೆಕ್ಷನ್. ಟೀಮ್ ಅಂತ ಒಂದು ಶಬ್ದ ಹಾಕ್ಬೇಕಾಗಿತ್ತು ನಾನು. ಇಲ್ಲಿ ಆರ್ಮಿ ಅಂತ ತಗೊಳ್ರಿ, ಆರ್ಮಿ ಅಂದ್ರೆ ಕಲೆಕ್ಷನ್, ಸೋಲ್ಜರ್ಸ್ ಕಲೆಕ್ಷನ್. ಹಿಂಗ ಕಲೆಕ್ಷನ್ ತೋರಿಸ್ತಕ್ಕಂಥ ನೌನ್ ಏನದಲ್ಲ ಕಲೆಕ್ಟಿವ್, ಅದ್ ಹೆಸರೇ ಹೇಳ್ತದ. ಈಗ ಮನುಷ್ಯರಾದ್ರೆ ನಮ್ಗೆ ಹೆಸರಿಗೆ ಅರ್ಥ ಇರೋದಿಲ್ಲ. ಒಬ್ರು ಯಾರೋ ಬಸವರಾಜ್ ಅಂತ ಕೊಟ್ಟಾರಂದ್ರೆ ಅದಲ್ಲೂ ಏನೋ ಒಂದು ಹಾಲಪ್ಪ ಅಂತ ಇರ್ತೈತಿ. ನಮ್ ಸರ್ ಹೇಳ್ತಿದ್ರು, ಹಾಲಪ್ಪ ಅಂತ ಹೆಸರು ಇರ್ತೈತಿ, ಕುಡಿಯಾಕ ಮಜ್ಜಿಗೆ ಸಹಿತ ಇರೋದಿಲ್ಲ. ಅವನ ಹೆಸರಿಗೆ, ಅವನ ಗುಣಕ್ಕೆ ಸತ್ಯಪ್ಪ ಅಂತ ಹೆಸರು ಇರ್ತೈತಿ. ಬರೀ ಸುಳ್ಳು ಹೇಳ್ತಿರ್ತಾನ. ಮನುಷ್ಯರ ಹೆಸರಿಗೆ, ಮನುಷ್ಯರ ಗುಣಕ್ಕೆ ರಿಲೇಷನ್ ಇಲ್ಲ. ಆದರೆ ಗ್ರಾಮರ್ ಕಲಿಯುವಾಗ ಅವುಗಳ ಹೆಸರುಗಳಿಗೆ, ಅವುಗಳ ಗುಣಗಳಿಗೆ ರಿಲೇಷನ್ ಇದೆ. ಇದು ಕಲೆಕ್ಟ್ ಅಂದ ತಕ್ಷಣ, ಕಲೆಕ್ಟ್ ಅಂದ ತಕ್ಷಣ ಅದೇ ತರದ ಮೀನಿಂಗ್ ಅನ್ನ ಹೊಂದಿರತಕ್ಕಂಥ ನೌನ್ಗಳು. ಇಲ್ಲ ಮಟೀರಿಯಲ್ ಅಂತದ, ವಸ್ತುವಾಚಕ ಅಂತ. ಸಾಮಾನ್ಯವಾಗಿ ಅನ್ಕೌಂಟೇಬಲ್ ಇರ್ತೈತಲ್ಲ, ಅಂದ್ರೆ ಮಟೀರಿಯಲ್ ನೌನ್ ಅಂತ ಕರಿತೀವ್ರಿ. ಮಟೀರಿಯಲ್ ನೌನ್ ಹೌದಲ್ಲ. ಇದು ಏನಾಗ್ತದ ಮಟೀರಿಯಲ್ ನೌನ್ ಅಂದ್ರೆ ಆಯಿಲ್, ಪೆಟ್ರೋಲ್, ಮಿಲ್ಕ್, ಸ್ಯಾಂಡ್, ಗೋಲ್ಡ್. Uncountable and these nouns cannot be pluralized. These nouns cannot be counted. Nouns that cannot be pluralized, nouns that cannot be uncounted are called material noun. Idu oil, it cannot be counted, it cannot be pluralized. Petrol, milk, sand, gold, butter, buttermilk, cement, rice, sugar, etc. ಇವೆಲ್ಲ ಏನದವ್ರಿ ಕೌಂಟ್ ಮಾಡ್ತೀವ, ಒಂದೇ ಆಯಿಲ್, ಎರಡು ಆಯಿಲ್ ಅಂತೇಳಿ ಇದನ್ನ ಮಟೀರಿಯಲ್ ನೌನ್ ಅಂತ ಕರಿತೇವೆ. ಇಷ್ಟು ಬಹಳ ಜನ ಮಾಡ್ಯಾರ. ನಮ್ ಸರ್ ನಾವು ಕಲಿಯುವಾಗ ಒಂದೇನೋ ಹೇಳಿದ್ರು, ಏಜೆಂಟ್ ನೌನ್ ಅಂತ ಒಂದು ಹೇಳಿದ್ರು. ಜೀರಣ್ಣ ಪಾಪ್ಯುಲರ್ ಅದರ, ಏಜೆಂಟ್ ನೌನ್ ಪಾಪ್ಯುಲರ್ ಇಲ್ಲ. ನಾವು ಕಲ್ತಿದ್ವಿ, ನಾನು ನಿಮಗೆ ಹೇಳ್ತೇನೆ. ಕೆಲವು ಬುಕ್ನಲ್ಲಿ ಸಿಗ್ತದೆ, ಕೆಲವು ಬುಕ್ನಲ್ಲಿ ಸಿಗುದಿಲ್ಲ. ಇದು ಇವೆಲ್ಲ ಕಾಮನ್ ನೌನ್, ಮಟೀರಿಯಲ್ ನೌನ್ ಇದೆಲ್ಲ ಸಿಗ್ತದೆ. ಜೀರಣ್ಣ ಸಿಗ್ತದೆ, ಪಾಪ್ಯುಲರ್ ಅದರಿ ಮತ್ತು ಇಂಪಾರ್ಟೆಂಟ್ ಅದ. ಹೇಳ್ತೇನೆ ನಾನು ನಿಮ್ಗೀಗ. ಏಜೆಂಟ್ ನೌನ್ ಅಂದ್ರೆ ನಮ್ಮ ಸರ್ ಹೇಳ್ತಿದ್ರಪ್ಪ, ಇದೆ ಏಜೆಂಟ್ ನೌನ್. ಏಜೆಂಟ್ ಅಂದ್ರೆ ಒಂದು ಆಕ್ಷನ್ ಮೇಲಿಂದ ಒಂದು ವರ್ಡ್ ಬರ್ತೈತ್ರಿ. ಆಕ್ಷನ್ ನಾವೇನ್ ಮಾಡ್ತಕ್ಕಂಥ ಕೆಲಸ ಇರ್ತದಲ್ಲ ಅದ್ರ ಮೇಲಿಂದ ಬರ್ತದೆ. ಟೀಚ್ ಮಾಡವ ಟೀಚರ್, ಡ್ರೈವ್ ಮಾಡವ ಡ್ರೈವರ್, ಡ್ಯಾನ್ಸ್ ಮಾಡವ ಡ್ಯಾನ್ಸರ್, ಮ್ಯಾನೇಜ್ ಮಾಡವ ಮ್ಯಾನೇಜರ್, ಪೇಂಟ್ ಮಾಡವ ಪೇಂಟರ್, ವರ್ಕ್ ಮಾಡವ ವರ್ಕರ್, ಆಕ್ಟ್ ಮಾಡವ ಆಕ್ಟರ್. ಇಂಥವದವಲ್ಲ ಇವಾಗ ಏಜೆಂಟ್ ನೌನ್ ಅಂತ ಕರಿತೀವಿ. ನಮ್ಮ ಸರ್ ಕರ್ತಾರ, ನಾ ಕಲಿತೇನೆ. ಇದನ್ನ ಕೆಲವು ಬುಕ್ನಾಗ ಕಾಣೋದಲ್ಲ ಇದ್ರಿ, ಬಟ್ ಕಲಿಬಹುದ್ರಿ ನೀವು. ಏಜೆಂಟ್ ನೌನ್ ಅಂತ ಐತ್ರಿ, ಏಜೆಂಟ್ ನೌನ್ ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಏಜೆಂಟ್ ನೌನ್ ಈಗ ಕಾಮನ್ ನೌನ್, ಏಜೆಂಟ್ ನೌನ್ಗಳು ಹಾಗೆ ಒಂದ್ ಸ್ವಲ್ಪ. ಇದು ಕಾಮನ್ ನೌನ್ಸ್ ಇವೆಲ್ಲ ಇವ್ರಿ. ಕಾಮನ್ ನೌನ್, ಪೇಂಟ್ ಮಾಡೋರೆಲ್ಲ ಪೇಂಟರ್, ಮ್ಯಾನೇಜ್ ಮಾಡೋರೆಲ್ಲ ಮ್ಯಾನೇಜರ್ಸ್, ಡ್ಯಾನ್ಸ್ ಮಾಡೋರೆಲ್ಲ ಡ್ಯಾನ್ಸ್. ಜನ ಡಾನ್ಸರ್ಸ್ ಸಿಗ್ತಾರೆ. ಒಂದ್ ರೀತಿಯಲ್ಲಿ ಇದನ್ನ ಆಕ್ಷನ್ ಮೇಲಿಂದ ಬರ್ತಕ್ಕಂಥದ್ದಲ್ಲ, ಇದಕ್ಕೊಂಥರದ ಹೆಸರು ಕೊಟ್ಟಾರ. ಫರ್ದರ್ ಕ್ಲಾಸಿಫಿಕೇಶನ್ ಮಾಡಾಕ ಏನು ಏಜೆಂಟ್ ನೌನ್ ಅನ್ನೋನು ಅಂತೇಳಿ. ಈ ಬಾಯ್ ಐತೆಲ್ಲ ಅದು ಕಾಮನ್ ನೌನ್, ಬಟ್ ಏಜೆಂಟ್ ನೌನ್ ಅಲ್ಲ. ಹಿಂಗ ಡಿಫರೆನ್ಸ್ ಅದ. ಓಕೆ, ಜೀರಂಡ್ ಅಂತ ಹೇಳಿ ವಿದ್ಯಾರ್ಥಿಗಳೇ, ಜೀರಂಡ್ ಬಗ್ಗೆ ಹೇಳ್ತೇನೆ ನಿಮಗ. ಬಹಳ ಬ್ಯೂಟಿಫುಲ್ ಅದ ಜೀರಂಡ್, ಹೇಳ್ತೇನೆ. ಒಂದು ಕ್ಷಣ ಪ್ಲೀಸ್, ಒಂದೇ ಕ್ಷಣ ವೇಟ್ ಮಾಡು. One ಕ್ಷಣ ಪ್ಲೀಸ್. ಒಂದು ಕ್ಷಣ ಪ್ಲೀಸ್.
ಇವಾಗ ಇಂಪಾರ್ಟೆಂಟ್ ಟೈಪ್ ಆಫ್ ನೌನ್. ಜೀರಂಡ್ ಅಂದ್ರೆ ಏನಂತ ಹೇಳ್ತೇನೆ ನೋಡ್ರಿ. ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪಾರ್ಟ್ ಆಫ್ ಇದೇನಿದು ಟೈಪ್ ಆಫ್ ನೌನ್. ಜೀರಂಡ್ ಅಂದ್ರ ನಾನು ಆಗಲೇ ಎಟ್ ದ ಔಟ್ಸೆಟ್ ಆಫ್ ದಿಸ್ ವಿಡಿಯೋ ಹೇಳಿದೆ ನಿಮಗೆ ನಾನು. ಜೀರಂಡ್ ಅಂದ್ರೆ ಏನಂತ ಹೇಳಿ, ಏನದು ರನ್ನಿಂಗ್ ಅಡ್ಜೆಕ್ಟಿವ್ ಆಗಿ, ವರ್ಬ್ ಆಗಿ, ಜೀರಂಡ್ ಆಗಿ, ಹಿಂಗೆಲ್ಲ ಅಂದ್ರೆ ನೌನ್ ಆಡ್ ವರ್ಬ್ ಆಗಿ ಅಂತ ಹೇಳಿದೆ ನಿಮಗೆ ನಾನು. ಜೀರಂಡ್ ಅಂದ್ರೆ ನಾ ಇನ್ನೊಂದ್ ಸಲ ಹೇಳ್ಬಿಡ್ತೇನೆ ನೋಡ್ರಿ ವಿದ್ಯಾರ್ಥಿಗಳೇ. ಜೀರಂಡ್ ಅಂದ್ರ ಆಕ್ಚುಲಿ ಒಂದು ಕ್ರಿಯಾಪದ, ಅದು ING ಕ್ರಿಯಾಪದ. ಈಗ ರೀಡ್ ಅನ್ನೋದೊಂದು ಕ್ರಿಯಾಪದ ಐತ್ರಿ, ಅದರದ್ದು ING ಫಾರ್ಮ್ ಐತಲ್ಲ, ಸೆಕೆಂಡ್ ಫಾರ್ಮ್. ರೀಡ್, ರೀಡಿಂಗ್, ರೆಡ್, ಸಿಂಗಿಂಗ್, ಸ್ಯಾಂಗ್, ಸಂಗ್, ಡ್ರಿಂಕಿಂಗ್, ಡ್ರಂಕ್, ಈಟಿಂಗ್, ಈಟನ್, ಹಿಂಗದಾವಲ್ಲ. ಈ ವರ್ಬ್ಗೆ ING ಫಾರ್ಮ್ ಐತಿಲ್ರಿ, ಆಕ್ಚುಲಿ ವರ್ಬ್ ಅದು. ಆಕ್ಚುಲಿ ING ಫಾರ್ಮ್ ಅದು ವರ್ಬ್ ವಿದ್ಯಾರ್ಥಿಗಳೇ. ಆ ING ಫಾರ್ಮ್ ಆಫ್ ವರ್ಬ್ ಅನ್ನ ನಾವು ನೌನ್ ಆಗಿ ಯೂಸ್ ಮಾಡಬಹುದ್ರಿ. ಅದಕ್ಕೆ ಜೀರಂಡ್ ಅಂತ ಕರಿತೀವ್ರಿ. ING ಕ್ರಿಯಾಪದ ಹೌದಲ್ಲ. ಈಗ ಐ ಆಮ್ ರೀಡಿಂಗ್ ಅಂತ ಐತಿ, ಐ ಆಮ್ ರೀಡಿಂಗ್ ಹೊರಬ್ ಆಗ್ತತ್ತ. ಐ ಆಮ್ ಸಿಂಗಿಂಗ್ ಹೊರಬ್ ಆಗ್ತತ್ತ. ಐ ಆಮ್ ಗೋಯಿಂಗ್ ಹೊರಬ್ ಆಗ್ತತ್ತ. ಐ ಆಮ್ ಈಟಿಂಗ್ ಹೊರಬ್ ಆಗ್ತತಿ. ಐ ಆಮ್ ಡ್ರಿಂಕಿಂಗ್ ಹೊರಬ್ ಆಗ್ತತಿ. ನೋಡು ನೀನು, ಈ ಡ್ರಿಂಕಿಂಗ್ ಹೊರಬ್ ಆಗ್ತತಿಲ್ಲ, ಇದನ್ನ ನಾನು ನೌನ್ ಆಗಿ ಯೂಸ್ ಮಾಡ್ತೀನಿ. ಡ್ರಿಂಕಿಂಗ್ ಈಸ್ ಬ್ಯಾಡ್ ಹ್ಯಾಬಿಟ್ ಅಂತ ಹೇಳಿ. ಈ ಸೆಂಟೆನ್ಸ್ ಒಳಗ ಐ ಆಮ್ ಡ್ರಿಂಕಿಂಗ್ ಹೊರಬಾತು. ಐ ಆಮ್ ಡ್ರಿಂಕಿಂಗ್ ಹೊರಬಾತು. ಇನ್ನೊಂದು ಸೆಂಟೆನ್ಸ್, ಡ್ರಿಂಕಿಂಗ್ ಈಸ್ ಎ ಬ್ಯಾಡ್ ಹ್ಯಾಬಿಟ್ ಅಂತೀನಿ. ಇಲ್ಲೇನಾತ, ಡ್ರಿಂಕಿಂಗ್ ಕುಡಿಯುವಿಕೆ ಒಂದು ಕೆಟ್ಟ ಚಟ. ಕುಡಿಯೋಣ ಅಂತ ಬೆಳಗಾವದೊಳಗ ಈ ಒಂದು ಇಂಗ್ಲಿಷ್ ಒಂದು ಬಸಪ್ಪ ಸಂಗಪ್ಪ ಅಂಕ್ಲೆ ಅಂತ ಹೇಳಿ ಒಂದು ಭಾಷಾಂತರ ಪಾಠಮಾಲೆ ಅಂತ ಐತಿ. ನಾವು ಸಣ್ಣವರಿದ್ದಾಗ ನಮ್ಮ ಸರ್ ಕಲಿಸಿದ್ರು ನಮಗದನ್ನ. ಅದ್ರೊಳಗ ಕುಡಿಯುವಿಕೆ ಅನ್ನೋದಿಲ್ಲ, ಅವರು ಕುಡಿಯೋಣ ಅಂತಾರ. ಕುಡಿಯೋಣ ಒಂದು ಕೆಟ್ಟ ಚಟ ಇರುತ್ತದೆ, ಬೆಳಗಾವ್ ಭಾಷೆ ಇರೋದು. ಕುಡಿಯೋಣ ಒಂದು ಕೆಟ್ಟ ಚಟ ಇರ್ತದೆ. ಕುಡಿಯೋಣ ಅಂದ್ರೆ ಏನು, ಕುಡಿಯುವಿಕೆ ಒಂದು ಆಕ್ಷನ್ ವರ್ಡ್. ಅದು ಆಕ್ಷನ್ ವರ್ಡ್ ನೌನ್ ಆಗಿ ಯೂಸ್ ಮಾಡ್ತೀವಿ ನಾವು ಅದನ್ನ. ಕುಡಿಯುವಿಕೆ ಒಂದು ಕೆಟ್ಟ ಚಟ ಇರುತ್ತದೆ. ರೀಡಿಂಗ್ ಇಸ್ ಗುಡ್ ಹ್ಯಾಬಿಟ್. ಐ ಆಮ್ ರೀಡಿಂಗ್ ಅಂದ್ರೆ ನೌನ್ ಆಗ್ತತಿ, ವರ್ಬ್ ಆಗ್ತತಿ. ಐ ಆಮ್ ರೀಡಿಂಗ್ ವರ್ಬ್ ಆಗ್ತತಿ. ರೀಡಿಂಗ್ ಈಸ್ ಎ ಗುಡ್ ಹ್ಯಾಬಿಟ್. ಇಲ್ಲಿ ಏನಾಗ್ತತಿ, ರೀಡಿಂಗ್ ಈಸ್ ಎ ಗುಡ್ ಹ್ಯಾಬಿಟ್. ರೀಡಿಂಗ್ ಅಂತಕ್ಕಂಥದ್ದು ನೌನ್ ಆಗ್ತತಿ. ಈ ತರದ ING ಕ್ರಿಯಾಪದಗಳು ಆಕ್ಚುಲಿ ಅವು ಕ್ರಿಯಾಪದಗಳು, ಆದರೆ ಅವುಗಳನ್ನ ಸಬ್ಜೆಕ್ಟ್ ಆಗಿ ಇಲ್ಲ ಆಬ್ಜೆಕ್ಟ್ ಆಗಿ ನೌನ್ ಆಗಿ ಬಳಸ್ಕೊಂತೀವಿ. ಐ ಲೈಕ್ ಸಿಂಗಿಂಗ್ ಆಬ್ಜೆಕ್ಟ್ ಆಗಿ ಬಂತಿಲ್ಲ. ಐ ಲೈಕ್ ಸಿಂಗಿಂಗ್ ಹಾಡುವಿಕೆಯನ್ನ ನಾನು ಇಷ್ಟಪಡುತ್ತೇನೆ. ಶಿ ಈಸ್ ಸಿಂಗಿಂಗ್ ಅಂದ್ರೆ ಹೊರಬಾತು. ಐ ಲೈಕ್ ಸಿಂಗಿಂಗ್ ನೌನ್ ಆಗ್ತೈತಿ. ಈ ತರದ ನೌನ್ ING ಕ್ರಿಯಾಪದಗಳು ಸಬ್ಜೆಕ್ಟ್ ಆಗಿ ಇಲ್ಲ ಆಬ್ಜೆಕ್ಟ್ ಆಗಿ ನೌನ್ ಆಗಿ ಆಗಲ್ಪಡ್ತಾವ್ರೆ. ಈ ರೀತಿ ಆಗಲ್ಪಟ್ಟಾಗ ಅವುಗಳನ್ನ ಜೀರಂಡ್ ಅಂತ ಕರಿತೀವಿ. ಜೀರಂಡ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ನೌನ್. ING forms of verbs are used as nouns and such nouns are called gerund. ಸೆಂಟೆನ್ಸಸ್ ಕೊಟ್ಟಿನಿ, ಎಕ್ಸಾಂಪಲ್ಸ್ ನೀವು ನೋಡಬಹುದ್ರಿ. ಅವು ಆಬ್ಜೆಕ್ಟ್ ಸ್ಥಾನದಾಗಾದ್ರೂ ಬರ್ಬೋದು, ಸಬ್ಜೆಕ್ಟ್ ಸ್ಥಾನದಾಗಾದ್ರೂ ಬರ್ಬೋದು. ING ವರ್ಬ್ ನೌನ್ ಆಗಿ ಫಸ್ಟ್ ಸೆಂಟೆನ್ಸ್ ಒಳಗ ಸಬ್ಜೆಕ್ಟ್ ಆಗಿ ಬಂದತ್ತೆ. ಸಿಂಗಿಂಗ್ ಇಸ್ ಎ ಗುಡ್ ಹ್ಯಾಬಿಟ್. ರಾಧಾ ಈಸ್ ಸಿಂಗಿಂಗ್ ಅಂದ್ರೆ ಹೊರಬಾತ್ರೆ. ಸಿಂಗಿಂಗ್
ಈಸ್ ಎ ಗುಡ್ ಹ್ಯಾಬಿಟ್. ಈಸ್ ಹೊರಬಾಗ್ತೈತಿ, ಸಿಂಗಿಂಗ್ ನೌನ್ ಆಗ್ತೈತಿ. ಇಂಥ ನೌನನ್ನ ಜೀರಂಡ್ ಅಂತ ಅನ್ಬೇಕ್ರಿ. ಇದು ಒಂಥರದ ನೌಣೆ. ಅದಕ್ಕೆ ಹೇಳ್ತೀವ್ರಿ, ಐ ಆಮ್ ಸಿಂಗಿಂಗ್ ಅಂದ್ರೆ ಹೊರಬಾಗ್ತೈತಿ. ಸಿಂಗಿಂಗ್ ಈಸ್ ಎ ಗುಡ್ ಹ್ಯಾಬಿಟ್ ಅಂದ್ರೆ ನೌನ್ ಆಗ್ತೈತಿ. ಶಿ ಎಂಟರ್ ದ ಟೀಚರ್ ಎಂಟರ್ಸ್ ದ ಕ್ಲಾಸ್ ರೂಮ್ ಸಿಂಗಿಂಗ್ ಅಂದ್ರೆ ಅಡ್ವರ್ಬ್ ಆಗ್ತೈತಿ. ಪಾರ್ಟ್ ಆಫ್ ಸ್ಪೀಚ್ ವಂಡರ್ಫುಲ್ ಅದ. ಇಟ್ ಇಸ್ ಎ ಸಿಂಗಿಂಗ್ ಬರ್ಡ್ ಅಡ್ಜೆಕ್ಟಿವ್ ಆಕೈತಿ. ಇಟ್ ಇಸ್ ಎ ಸಿಂಗಿಂಗ್ ಬರ್ಡ್. ಹೇಳ್ತೇನೆ ನಿಮ್ಗೆ ಒಂದೊಂದು ಪಾರ್ಟ್ ಆಫ್ ಸ್ಪೀಚ್ ಬ್ಯೂಟಿಫುಲ್ ಆಗಿ ಹೇಳ್ತೇನೆ. ಚೂರು ಟೈಮ್ ನನಗೆ ಶಾರ್ಟ್ ಆಗ್ತೈತಿ. ಇಟ್ಸ್ ಎ ಸಿಂಗಿಂಗ್ ಬರ್ಡ್ ಅಡ್ಜೆಕ್ಟಿವ್. ಐ ಆಮ್ ಸಿಂಗಿಂಗ್ ಹೊರ್ಬ್. ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ರೂಮ್ ಸಿಂಗಿಂಗ್ ಅಡ್ವರ್ಬ್. ಐ ಆಮ್ ಸಿಂಗಿಂಗ್ ಹೊರ್ಬ್ರಿ. 4 ತರ ಆಗ್ತೈತೆನ. ಐ ಆಮ್ ಸಿಂಗಿಂಗ್ ಹೊರ್ಬ್ ಆಗ್ತೈತಿ. ಇಟ್ಸ್ ಎ ಸಿಂಗಿಂಗ್ ಬರ್ಡ್ ಅಡ್ಜೆಕ್ಟಿವ್ ಆಗ್ತೈತಿ. ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ರೂಮ್ ಸಿಂಗಿಂಗ್ ಅಡ್ವರ್ಬ್ ಆಗ್ತೈತಿ. ಸಿಂಗಿಂಗ್ ಈಸ್ ಎ ಗುಡ್ ಹ್ಯಾಬಿಟ್ ನೌನ್ ಆಗ್ತೈತಿ. ಒಂದು ಪಾರ್ಟ್ ಆಫ್ ಸ್ಪೀಚ್, ಒಂದು ವರ್ಡ್ 4 ಪಾರ್ಟ್ ಆಫ್ ಸ್ಪೀಚ್ ಆಗಿ ಕೆಲಸ ಮಾಡ್ತೈತಿ. ಡಿಪೆಂಡ್ಸ್ ಅಪಾನ್ ದ ಫಂಕ್ಷನ್ ದಟ್ ಪರ್ಟಿಕ್ಯುಲರ್ ವರ್ಡ್ ಡಸ್ ಇನ್ ದಟ್ ಪರ್ಟಿಕ್ಯುಲರ್ ಸೆಂಟೆನ್ಸ್. ಏನ್ರಿ, ಆ ಒಂದು ಪರ್ಟಿಕ್ಯುಲರ್ ವರ್ಡ್ ಆ ಒಂದು ಪರ್ಟಿಕ್ಯುಲರ್ ಸೆಂಟೆನ್ಸ್ ಒಳಗ ಏನ್ ಫಂಕ್ಷನ್ ಮಾಡ್ತೈತಿ ಅದರ ಮೇಲಿಂದ ಇಟ್ಸ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ಡಿಸೈಡೆಡ್. ಹೌದಾ? ING verb is used as a noun and such nouns are called gerunds. Singing first sentence ದಲ್ಲಿ noun ಆಗ್ತೈತಿ, gerund. Second sentence ದಲ್ಲಿ I like reading. ರೀಡಿಂಗ್ verb ಅದನ್ನ gerund ಆಗ್ತೈತಿ. ಅಂದ್ರೆ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಜೀರಂಡ್ ಸಬ್ಜೆಕ್ಟ್ ಪ್ಲೇಸ್ ನ ಬಂತು. ಸೆಕೆಂಡ್ ಬೇಕಂತಲೇ ನಾನೇ ಮಾಡ್ಕೊಂಡಿರ್ತಕ್ಕಂಥ ಎಕ್ಸಾಂಪಲ್ಸ್ ಇವೆಲ್ಲ ಎಕ್ಸಾಂಪಲ್ಸ್ ನಾನೇ ಮಾಡ್ಕೊಂಡಿನಿ. ಭಾಳ ಅಂದ್ರೆ ಐ ಪಿಕ್ ಡೆಫಿನೇಷನ್ಸ್, ಬಟ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲನೇಷನ್ ಈಸ್ ಮೈ ಓನ್, ಡಿಪೆಂಡ್ಸ್ ಅಪಾನ್ ಮೈ ಎಕ್ಸ್ಪೀರಿಯನ್ಸ್, ಮೈ ನಾಲೆಡ್ಜ್. Singing is a good habit. In the place of subject it is used, and in the second sentence gerund is used in the place of object. In the third sentence chewing tobacco is deadly. It's my own sentence. ನೋಡ್ತೀನಲ್ಲ ರೀ, ಮಣ್ಣೊಬ್ಬರಿಗೆ ಹಿಂಗ ಬಾತಿತ್ತು ಕಪಾಳ. ಏನ್ರಿ ಅಂದೆ. ಏನ್ ಸರ್ ನಿಮಗೆ ಹೇಳೋದು, ನಾವು ಗುಟ್ಕಾ ತಿಂತದ್ದು ಅಂತಂದ್ರು. ಮೈ ಜೂಮ್ ಅಂತ ಒಂದು ಕ್ಷಣ ಚಲೋಣ ಅಂತ ಹೇಳಿ ಸಾವೇ ಬರ್ಬೋದ್ರಿ, ಅದಕ್ಕೆ ಡೆಡ್ಲಿ ಅಂತ ಕರಿತೀನಿ. ಚಿವಿಂಗ್ ಅಂದ್ರೆ ಬರೀ ಚಿವಿಂಗ್, ಏನ್ ಚಿವಿಂಗ್ ಅಂತ ಕೊಟ್ಟಿನಲ್ಲಿ. ಅಲ್ಲಿ ಮ್ಯಾಗ ಐತಲ್ಲ ಫಸ್ಟ್ ಸೆಂಟೆನ್ಸ್ ಅಲ್ಲ ಸಿಂಗಿಂಗ್, ಏನ್ ಸಿಂಗಿಂಗ್ ಅಂತ ಇರೋದಿಲ್ಲ, ಬರೋದಿಲ್ಲ. ರೀಡಿಂಗ್ ಇಂಥದ್ದು ರೀಡಿಂಗ್ ಅಂತ ಅಲ್ಲ ರೀ, ಚಿವಿಂಗ್ ಕೊಡ್ಬೋದು ಈ ತರ ಸೆಂಟೆನ್ಸ್. ಚಿವಿಂಗ್ ಟೊಬ್ಯಾಕೋ ಈಸ್ ಡೆಡ್ಲಿ. ಚಿವಿಂಗ್ ನೌನು. ಪ್ಲಾನಿಂಗ್ ಈಸ್ ಇಂಪಾರ್ಟೆಂಟ್ ಟು ಬಿಲ್ಡ್ ಎ ಹೌಸ್. ಮತ್ತೆ ಹೌದಲ್ಲ? ಎಸ್. 5ನೇ ಸೆಂಟೆನ್ಸ್ ಸಮ್ ವಾಟ್ ಡಿಫರೆಂಟ್ ಅದ ನೋಡ್ರಿ ಫ್ರಮ್ ದ ಅಬೋ 4. ಶಿ ಗಾಟ್ ರ್ಯಾಂಕ್ ಬೈ ಸ್ಟಡಿಯಿಂಗ್ ಹಾರ್ಡ್. ಸ್ಟಡಿಯಿಂಗ್ ಅದೇನಾಗ್ತತೆ ನೌನ್ ಜೀರಂಡ್ ಆಗ್ತೈತ್ರಿ. ನಿಮ್ಗೆ ಗೊತ್ತದ, ಪ್ರಪೋಸಿಷನ್ ಈಸ್ ಯೂಸ್ಡ್ ಬಿಫೋರ್ ಎ ನೌನ್ ಅಂತೇಳಿ. ಬೈ ಅನ್ನೋದು ಪ್ರಿಪೋಸಿಷನ್. ಎಲ್ಲಿ ಬರ್ತದೆ ಪ್ರಿಪೋಸಿಷನ್? ಯೂಸುವಲಿ ಇಟ್ ಈಸ್ ಯೂಸ್ಡ್ ಬಿಫೋರ್ ಎ ನೌನ್. ಬಂದ್ರೆ ನೌನ್ಕಿಂತ ಮೊದಲು ಬರ್ತೈತಿ, ಇಲ್ಲ ಅಂದ್ರೆ ಅದಾದ್ಮೇಲೆ ಏನೂ ಬರುದಿಲ್ಲ. ಹೌದು, ಪ್ರಪೋಸಿಷನ್ ಇಂಟರಾಗೇಟಿವ್ ಸೆಂಟೆನ್ಸಸ್ ಅಲ್ಲಿ ಲಾಸ್ಟ್ ಬರ್ತಾವ್ರಿ. ವಾಟ್ ಆರ್ ಯು ಲುಕಿಂಗ್ ಆಟ್? ಪ್ರಪೋಸಿಷನ್ ಯೂಸುವಲಿ 99% ದೇ ಆರ್ ಯೂಸ್ ಬಿಫೋರ್ ನೌನ್. ಆದ್ದರಿಂದ ಬೈ ಅನ್ನೋದು ಪ್ರಿಪೋಸಿಷನ್. ಯಾಕೆ ಅಂತ ಕೇಳಿದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನೌನು. ಸ್ಟಡಿಯಿಂಗ್ ಅಂತಂದ್ರೆ ನೌನ್ ರೀ, ಅದು ಜೀರಂಡ್, ಅದು ಒಂದ್ ಟೈಪ್ ಆಫ್ ನೌನು. ದೇ ಆರ್ ಸ್ಟಡಿಯಿಂಗ್ ಅಂದ್ರೆ ಹೊರಬಾಗ್ತತ. ಶಿ ಗಾಟ್ ರ್ಯಾಂಕ್, ಈ ರ್ಯಾಂಕ್ ಗಾಟ್ ಐತಲ್ಲ ಇದು ಹೊರಬಾಗ್ತೈತಿ, ಇದು ಹೊರಬಿದು. ಗಾಟ್ ಅನ್ನೋದು ಹೊರಬು. ಶಿ ಗಾಟ್ ರ್ಯಾಂಕ್ ಬೈ, ಈ ರೀತಿ ಮಾಡ್ಬೋದಲ್ಲ, ಬೈ ವರ್ಕಿಂಗ್ ಹಾರ್ಡ್, ಬೈ ಸ್ಟಡಿಯಿಂಗ್ ಹಾರ್ಡ್, ಹೌದಲ್ಲ, ಬೈ ಲೀಡಿಂಗ್ ಸಿಂಪಲ್ ಲೈಫ್. ಹಿ ಬಿಕೇಮ್ ಎ ರಿಚ್ ಮ್ಯಾನ್ ಬೈ ಲೀಡಿಂಗ್ ಸಿಂಪಲ್ ಲೈಫ್. ಹಿಂಗೆಲ್ಲ ಮಾಡ್ಬೋದಲ್ರಿ. ಬೈ ಲೀಡಿಂಗ್ ಇದು ಬರ್ತೈತಿ. ಇದು ಈ ಬೈ ತೆಗೆದ್ರೆ ಮೀನಿಂಗ್ ಆಗತ್ತ ಒಂದ್ ಸ್ವಲ್ಪ ನಿಮ್ಗೆ ಹೇಳ್ಬೇಕಂದ್ರೆ. ಇದು ಶಿ ಗಾಟ್ ರ್ಯಾಂಕ್ ಸ್ಟಡಿಂಗ್ ಹಾರ್ಡ್ ಆದ್ರೆ ಅವಾಗ ನೌನ್ ಆಗೋದಲ್ರಿ, ಆವಾಗ ಅದು ಅಡ್ವರ್ಬ್ ಆಗ್ತೈತ್ರಿ. ಮತ್ತೆ ನಿಮ್ಗೇನ್ ತಿಳಿತೈತೆ ಇಲ್ಲ ನೋಡ್ರಿ. ಹಾರ್ಡ್ ಸ್ಟಡಿ ಮಾಡುತ್ತಾ ಮಾಡುತ್ತಾ ಅಂತ ಹೇಳಿ
ಅಡ್ವರ್ಬ್ ಆಗ್ತೈತೆ ಅವಾಗ ಅದು. ಮತ್ತೇನು ಸ್ವಲ್ಪ ಹೆಂಗ ಡೀಪ್ ಆತ್, ಮತ್ತೆ ನಿಮಗೇನು ಇದಾಗುತ್ತಲ್ಲ, ನಿಮ್ ಕ್ಯಾಚ್ ಆಗ್ತತಿಲ್ಲ ನೋಡ್ರಿ. ಇಲ್ಲಕಂದ್ ಬಿಟ್ಬಿಡ್ರಿ ಅದನ್ನ. ಬಾಯಿ ತೆಗೆದಾಗ ಏನಾಗ್ತದ, ಅವು ಥರೋ ನಾಲೆಜ್ ಇದ್ರೆ ಅವ ಹಂಗ ಬಂದ್ಬಿಡ್ತಾವ್ರಿ ಬಾಯಿಗೆ. ಅವು ಮೈಂಡ್ ಎಲ್ಲ ಥಿಂಕ್ ಮಾಡ್ದಂಗೆಲ್ಲ ಬಾಯಿಗೆಲ್ಲ ವರ್ಡ್ಸ್ ಬರಾಕ್ ಚಾಲು ಮಾಡ್ತವೆ. ಸ್ವಲ್ಪ ನಿಧಾನಾಗಿ ಸ್ವಲ್ಪ ಕಂಟ್ರೋಲ್ನಾಗ ಹೋಗ್ತೀನಿ ತಗೊಳ್ರಿ. ಓಕೆ, ಶಿ ಗಾಟ್ ರ್ಯಾಂಕ್ ಗ್ರಾಜುವಲಿ. ಇದು ಎಟ್ ದ ಎಂಡ್ ಇವೆಲ್ಲ ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ಹರ್ಬ್, ಅಡ್ವರ್ಬ್ ಬಿಂಗ್ ಲಾಸ್ಟ್ ಬಂದೆ ಅಂತಂದ್ರೆ ಅಷ್ಟೊತ್ತಿಗೆ ನಿಮ್ಗ ಬಹುತೇಕ ಎಲ್ಲ ನಾ ಮಾತಾಡೋದು ತಿಳಿತೈತಿ. ಇಲ್ಲದ್ರ ತಿಳಿದಿಲ್ಲ. ಯಾಕಂದ್ರೆ ಅಡ್ವರ್ಬ್ ಬಂದ್ರೆ ನಿಮಗೆ ಹೇಳಿಲ್ಲ ನಾನೇನು ಇದು ಅಡ್ವರ್ಬ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಕೆಲವೊಬ್ರಿಗೆ ಗೊತ್ತಿರ್ತದೆ, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ತೊಂದರೆ ಆದಿತ್ತು. ಹಂಗ ಸ್ವಲ್ಪ ಕಂಟ್ರೋಲ್ನಾಗ ಹೋಗ್ತೀನಿ ತಗೋರಿ. ಲಾಸ್ಟ್ ಏನ್ ಮಾಡ್ತೀನಲ್ರಿ, ಲಾಸ್ಟ್ ಇಂಟರ್ಸೆಕ್ಷನ್ ಮುಗಿಸಿದ್ಮೇಲೆ ಒಂದ್ ಸ್ವಲ್ಪ ನಿಮ್ಗೆ ಒಂದು ಟೆಸ್ಟ್ ಟೈಪ್ ಕ್ವಶನ್ ಪೇಪರ್ ಹಾಕ್ತೀನಿ. ಅವಾಗೆಲ್ಲ ಸಖತ್ ಮಾತಾಡ್ತೇನೆ. ಸಖತ್ ಮತ್ತು ಸಿಂಗಲ್ ವರ್ಡ್ ಯೂಸ್ಡ್ ಆಸ್ ಅ ಡಿಫರೆಂಟ್ ಪಾರ್ಟ್ ಆಫ್ ಸ್ಪೀಚ್ ಅಂತ ಬರ್ತೈತೆ ಒಂದಿಷ್ಟು. ಅದನ್ನ ಒಂದಿಷ್ಟು ಹೇಳ್ಕೊಡ್ತೀನಿ ಅಂದ್ರೆ. ಓಕೆ ಫ್ರೆಂಡ್ಸ್, ಬರ್ರಿ ನೋಡೋಣ. She got rank by studying hard. ING form of verb. Actually, it is verb, but sometimes such words ING forms are used as nouns in the place of either in the place of subject or in the place of object. That's not important, but they are used as nouns, and such nouns are called gerunds. Next, compound noun anta bartadanta anastadu. Compound noun. Next word. Perhaps it might be the last. ಬಾಳಂದ್ರೆ 1 or 2 ಇರ್ಬೋದ್ರಿ. ಕಾಂಪೌಂಡ್ ಅವನ್ನ ಮಾಡ್ಕೊಂಡಿದ್ದೆ ಲಾಸ್ಟ್. ಮತ್ತೊಂದು ಯಾವುದೋ ಒಂದು ಬುಕ್ ನೋಡಿದೆ ನಾನು, ಅದ್ರೊಳಗೆ ಇದೊಂದು ಕೊಟ್ಟಿದ್ರು. ಅದೊಂದು ಟೈಪ್ ಏನೋ ಮಜಾ ಅನಿಸ್ತು, ಇರ್ಲಿ ಅಂತ ತಗೊಂಡಿನಿ. ಕಾಂಪೌಂಡ್ ನೌನ್ ಅಂತದ. ಕಾಂಪೌಂಡ್ ನೌನ್ ಅಂದ್ರೆ ಏನಂದ್ರೆ 2-3 ವರ್ಡ್ಗಳು ಕೂಡಿಕೊಂಡು ಒಂದು ನೌನ್ ಆಗಿರ್ತೈತ್ರಿ. ಕಾಂಪೌಂಡ್ ಅಂದ್ರೆ ಗೊತ್ತಲ್ಲ, ಕಾಂಪೌಂಡ್ ಅಂದ್ರೆ ಮೋರ್ ದೆನ್ 1 ಅಂತ ಹೇಳಿ. ಈ ಫಾದರ್ ಇನ್ ಲಾ ಅಂತ ಒಂದು ಶಬ್ದ ಅದ. ಎಷ್ಟು ನೋಡು, 3 ಶಬ್ದ ಕೂಡಿಕೊಂಡು ಒಂದು ಶಬ್ದ ಆಗಿದೆ. ಫಾದರ್ ಇನ್ ಲಾ, 3 ಶಬ್ದ ಕೂಡಿಕೊಂಡು ಒಂದು ಶಬ್ದ ಆಗಿದೆ. ಕಾಂಪೌಂಡ್ ನಾವು ಅದ. ಇಲ್ಲೊಂದು ಹಾಟ್ ವಾಟರ್ ಬಾಟಲ್ ಅಂತಂದ್ರೆ 3 ಶಬ್ದ ಕೂಡಿಕೊಂಡು ಹಾಟ್ ವಾಟರ್ ಬಾಟಲ್, ಹಾಟ್ ವಾಟರ್ ಬಾಟಲ್ 3 ಕೂಡಿಕೊಂಡು ಹಾಟ್ ಅಡ್ಜೆಕ್ಟಿವ್ ರೀ. ವಾಟರ್ ನೌನು, ಬಾಟಲ್ ನೌನು, ಬಟ್ ಎಲ್ಲ ಕೂಡಿಕೊಂಡು ಒಂದು ನೌನು. ಇಂಥ ನೌನು ಕಾಂಪೌಂಡ್. Commander in chief. 3 words are there in this single word. A sentence having got 2 or more words together make a single sentence. A word of the sentence ಅಂದಂಗಾದೆ ನಾನು. A word having got 2 or more words but together make a single, the meaning of a single word, and such a word is called compound noun. Dining table. 2 words are there. A tablecloth. 2 words are there, but together make a single, the meaning of a single word, single noun, and such nouns are called compound nouns. Last, easily understood. ಅಂತ ನೌನ್ ಯಾವಂದ್ರೆ ಕೌಂಟೇಬಲ್ ನೌನ್, ಅನ್ಕೌಂಟೇಬಲ್ ನೌನ್ ಅಂತ ಮಾಡ್ಯಾರ ಸರ್ ಯಾವ್ದೋ ಒಂದು ಪುಸ್ತಕದಲ್ಲಿ. ಚಲೋ ಪುಸ್ತಕಗಳನ್ನ ನೋಡ್ತೀನಿ ನಾನು. 4, 8, 10, 7, 8 ಪುಸ್ತಕಗಳನ್ನ ನೋಡ್ತೀನಿ. ನನಗ್ ಬೇಕಾದದ್ದು ಪಿಕ್ ಮಾಡ್ಕೊಂಡು ಬರ್ತೇನೆ. ನನ್ನ ಎಕ್ಸ್ಪೀರಿಯನ್ಸ್ ಒಂದು ಮಿಕ್ಸ್ ಮಾಡ್ತೇನೆ, ಹೇಳೋ ಸ್ಟೈಲ್ ಒಂದು, ಮತ್ತೆ ಟೀಚಿಂಗ್ ಕ್ಲಾಸ್ ರೂಮ್ ನಲ್ಲಿ ಎಕ್ಸ್ಪೀರಿಯನ್ಸ್, ಮತ್ತೆ ಆಮೇಲೆ ಕ್ವಶನ್ ಪೇಪರ್ ತೆಗಿತೀವಲ್ಲ, ವ್ಯಾಲ್ಯೂಯೇಷನ್ ಮಾಡ್ತೀವಿ, ಅವು ಎಲ್ಲ ನೋಡ್ಕೊಂಡು ದ ಥಿಂಗ್ ವಿಚ್ ಈಸ್ ಮೋರ್ ಯೂಸ್ಫುಲ್ ನಿಮಗೆಲ್ಲ ಅಂತ ತಿಳ್ಕೊಂಡು ಅದನ್ನ ಕೊಡ್ತಾ ಹೋಗ್ತೇನೆ. ಸಾಕಷ್ಟು ಅನುಭವ ಐತೆ ನನಗೆ. 34 ವರ್ಷ ಅದು ಕಲಿಸ್ಲಿಕ್ಕತ್ತಿ. 34 years. Now I am 58 years old. ಕೌಂಟೇಬಲ್ ನೌನು. ಕೌಂಟೇಬಲ್ ಅಂದ್ರೆ ಅದು ಮೀನಿಂಗ್ ಆಗಲೇ ಹೇಳಿದ್ನಲ್ಲ ನಿಮಗೆ. ಸತ್ಯಪ್ಪ ಅಂತ ಹೆಸರು ಇರ್ತದ, ಬರೀ ಸುಳ್ಳು ಹೇಳ್ತಿರ್ತಾನೆ. ಮನುಷ್ಯನ ಹೆಸರಿಗೆ, ಮನುಷ್ಯನ ಗುಣಕ್ಕ ಇರಲ್ಲ, ಮ್ಯಾಚ್ ಇರಲ್ಲ. ಆದ್ರೆ ಇಂಗ್ಲಿಷ್ ಕಲಿಯುವಾಗ ತಿಳ್ಕೊಂಡ್ಬಿಟ್ರಿ ನೀವ್ರೆ. ಇಂಗ್ಲಿಷ್ ಕಲಿತಿರ್ತೀವಲ್ಲ ನಾವು, ಅಲ್ಲಿ ಡೆಫಿನೇಷನ್ ಅಥವಾ ಅವ್ರದೇನೋ ಏನು ಕೊಟ್ಟಿರ್ತಾರಲ್ಲ ವರ್ಡ್, ಅದಕ್ಕೆ ಅದ್ರ ಗುಣಕ್ಕೆ ನೋಡ್ಕೊಂಡೆ ಕೊಟ್ಟಿರ್ತಾರ ವರ್ಡ್. ಈಗ ಐತಲ್ಲ ಕಾಂಪೌಂಡ್ ಅಂದ್ರೆ ಕಾಂಪೌಂಡ್, ಕೌಂಟೇಬಲ್ ಅಂದ್ರೆ ಯಾವನ್ನ ಕೌಂಟ್ ಮಾಡಕ್ ಬರ್ತಾವ ಆ ನೌನು ಕೌಂಟೇಬಲ್ ನೌನು. ಅನ್ಕೌಂಟೇಬಲ್ ಅಂದ್ರೆ ಯಾವನ್ನ ಕೌಂಟ್ ಮಾಡಕ್ ಬರೋದಿಲ್ಲ, ಆಗಲೇ ಮಟೀರಿಯಲ್ ನೌನ್ ಅಂತೀವಲ್ಲ
ಅದ ನೌನ್ಗೆನ ನಾವು ಅನ್ಕೌಂಟೇಬಲ್ ನೌನ್ ಅಂತ ನಾವು ಕರಿತೀವ್ರಿ. ಒಂಥರ ಅವ್ರು ಕ್ಲಾಸಿಫಿಕೇಶನ್ ಮಾಡ್ಯಾರ, ಸುಮ್ ತಗೊಂಡೇನೆ ಹಂಗ. ಇರ್ಲಿಲ್ಲ ಕೌಂಟೇಬಲ್ ಏನು, ಕೌಂಟೇಬಲ್ ಅಂದ್ರೆ 1 2 3 ಅಂತ ಕೌಂಟ್ ಮಾಡಕ್ ಬರುವಂತವು, ಮತ್ತು ಅವ್ನ ಪ್ಲೂರಲ್ಲೂ ಮಾಡ್ಬೋದ್ರಿ. ಈಗ ಬುಕ್ ಅದ, ಬುಕ್ಸ್ ಅನ್ಬೋದ್ರಿ. 1 book 2 books ಅಂತ ಅನ್ಬೋದ್ರಿ. ಟೇಬಲ್ಸ್ ಮಾಡ್ಬೋದ್ರಿ. 1 table 2 tables 3 table 4 tables ಅನ್ಬೋದು. ಮ್ಯಾನ್ 1 man 2 men ಅನ್ಬೇಕು. ಅದಕ್ಕ ಇನ್ಸೈಡ್ ವವೆಲ್ ಚೇಂಜ್ ಅಂತ ಕರೀತಾರೆ ಪ್ಲೂರಲ್ ಮಾಡ್ಬೇಕಾದ್ರೆ. 2 men 3 men ಅಂತ ಮಾಡ್ಬೋದ್ರಿ. ಹೌಸಿಸ್, ಟೀಚರ್ಸ್ ಮಾಡ್ಬೋದ್ರಿ, ಪ್ಲೂರಲ್ ಮಾಡ್ಬೋದ್ರಿ. ಇಂಥವು ಏನು ಕೌಂಟ್ ಮಾಡಕ್ ಬರುವುದವಲ್ಲ, ಇವಕ್ ಒಂದ್ ಹೆಸರು ಕೊಟ್ಟೇವ್ರಿ ನಾವೆಲ್ಲ, ಕೌಂಟೇಬಲ್ ನೌನ್ ಅಂತೇಳಿ. ನಾನ್ ಕೌಂಟೇಬಲ್ ನೌನ್ ಅಂದ್ರೆ ಗೊತ್ತದ ನಿಮಗೆಲ್ಲ, ಈಜಿ ರೀ ಇದು, ಈಜಿ. ಕೆಲವೊಂದು ನಿಮ್ಗೆ ಹೊಸವು ಬರ್ತವೆ, ಕೆಲವೊಂದು ನಿಮ್ಗೆ ಆಲ್ರೆಡಿ ಗೊತ್ತಿದ್ದು ಬರ್ತವೆ. ಇದು ಗೊತ್ತಿರ್ತಕ್ಕಂಥದ್ದು, ಇದು ಯಾರಿಗಾದ್ರೂ ಗೊತ್ತಲ್ಲ. ಈ ಯಾವುದನ್ನ ಎನಿಸ್ಲಿಕ್ಕೆ ಬರೋದಿಲ್ಲ, ವಸ್ತು ಇರ್ತದ, ಬಟ್ ಅದು ಎನಿಸೆನ್ಸ್ ವ್ಯವಹಾರ ಮಾಡೋದಿಲ್ಲ ನಾವ್ರಿ. ವಸ್ತು ಇರ್ತದ, ಎನಿಸೆನ್ಸ್ ವ್ಯವಹಾರ ಮಾಡೋದಿಲ್ಲ ನಾವ್ರಿ. ಈಗ ಹಿಟ್ಟದ, 1 ಹಿಟ್ಟು 2 ಹಿಟ್ಟು ಅಂತ ಅನ್ನಕ್ ಬರೋದಿಲ್ಲ, ಎನ್ಸಾಕ್ ಬರೋದಿಲ್ಲ, ಮತ್ತದನ್ನ ಪ್ಲೂರಲ್ ಮಾಡಕ್ ಬರೋದಿಲ್ಲ. ಫ್ಲೋರ್ಸ್ ಅಂತಂತೀವ, ರೈಸಸ್ ಅಂತಂತೀವ, ಶುಗರ್ಸ್ ಅಂತಂತೀವ, ಅನ್ನೋದಿಲ್ಲ, ಅನ್ನಕ್ ಬರೋದಿಲ್ಲ. ಇಂಥ ನಾವು ಅನ್ಕೌಂಟೇಬಲ್ ನೌನ್ ಅಂತ ಕರಿಬೇಕಾಗ್ತದ್ರಿ. ಫ್ಲೋರ್ ಅದಲ್ಲ, ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಚಪಾತಿ ಮಾಡ್ತೀವಲ್ಲ. ರೈಸ್ ನೀವು ಅನ್ಬಹುದು, ರೈಸ್ ಒಂದ್ ಮುಟ್ಟಿಗೆ ರೈಸ್ ತಗೊಂಡು ಎನಸ್ಬಹುದ್ರಿ, ಒಂದ್ ಇಡೀ ದಿವಸ ಕೂತ್ಕೊಂಡು ಒಂದೊಂದು ಅಂತ ತಿಳ್ಕೊಂಡು ಎನಸ್ಬಹುದ್ರಿ. ಬಟ್ ದಿನನಿತ್ಯದ ಜೀವನದ ವ್ಯವಹಾರ ಹೆಂಗೈತಿ ಅದು ಬೇಕು ನಮಗರೆ. ನಮಗ ಅಪ್ಲಿಕೇಬಲ್ ಆಗ್ಬೇಕಲ್ಲ ನಾವ್ರಿಗೆ. ಈಗ ಯಾವ್ದೋ ಒಂದ್ ಏನೋ ಬಾಳ ಇದು ಮಾಡ್ತೀವ ಅಂತಂದ್ರ ಹಂಗೆಲ್ಲ ಬರೋದಿಲ್ಲ. ಹಂಗೆಲ್ಲ ಮನುಷ್ಯನ ಜೀವನ ಹೆಂಗೈತಿ ಅದನ್ನ ನೋಡ್ಬೇಕ್ರಿ. ರೈಸ್ ಅಂದ್ರೆ ತೂಕ ಮಾಡಿ ಕೊಟ್ಬಿಡ್ತೀವ್ರಿ. ಅಳತಿ ಮಾಡಿ ತೂಕ ಮಾಡಿ ಮಾಡುವಂತ ವಸ್ತುಗಳು ಅವನ್ನೆಲ್ಲ ಕೌಂಟ್ ಮಾಡಿ ಮಾಡೋದಲ್ಲ. ಒಂದ್ ಪೆನ್ ಬೇಕು, ಸ್ಲೇಟ್ ಬೇಕು ಅಂತ, ಬುಕ್ ಬೇಕು ಅಂದ್ರೆ ತಗೊಳ್ರಿ, ಎಷ್ಟು ಪೆನ್ ಬೇಕಂತ ಕೊಡ್ತಾರ. ಅಕ್ಕಿ ಬೇಕಂದ್ರೆ 1 ಅಕ್ಕಿ 2 ಅಕ್ಕಿ ಅಂತ ಕೊಡ್ತೀವನ್ರಿ, ಕೊಡೋದಿಲ್ಲ. ಎಷ್ಟು ಕಿಲೋ ರೀ ಅಕ್ಕಿ ಅಂತ ಕೇಳ್ತಾರ. 1 ಕಿಲೋ 2 ಕಿಲೋ. ಒಂದ್ ಬಂಗಾರ ಕೊಡ್ರಿ ಅಂತೀವನ್ರಿ, ಎಷ್ಟು ತೊಲಿ ಬೇಕು ಬಂಗಾರ, 2 ತೊಲಿ ಕೊಡ್ರಿ. ಹಿಂಗ ಅಳದು ವ್ಯವಹಾರ ಮಾಡ್ತೀವಲ್ಲ, ಅಂತ ವಸ್ತುವನ್ನ ಅನ್ಕೌಂಟೇಬಲ್ ನೌನ್ ಅಂತೀವಿ. ಫ್ಲೋರು, ರೈಸ್, ಶುಗರ್, ವೀಟ್, ಸ್ಯಾಂಡ್, ಏರ್, ಪೆಟ್ರೋಲ್, ಸಾಕಷ್ಟು ಅದಾವ ಇಂಥವು. ವಿದ್ಯಾರ್ಥಿಗಳೇ, ನನಗನಿಸ್ತದ ಬಹುತೇಕ ನಿಮ್ಗ ಏನು ಮ್ಯಾಕ್ಸಿಮಮ್ ಕ್ಲಿಯರ್ ಮಾಡೀನಿ ನೌನ್ ಅಂದ್ರೆ ಏನು ಅಂತ ಹೇಳಿರಿ. ಮೊದಲಿಗೆ ಹೇಳೇನಲ್ಲ, ಅದನ್ನ ಕ್ಲೋಸ್ ಮಾಡ್ಕೊಂಡು ಹೇಳೇನಿ, ಓಪನ್ ಮಾಡ್ಲಾರ್ದ ಹೇಳಿದ್ದೇನೆ. ನೌನ್ ಅಂತ ಅಷ್ಟೇ ಇಟ್ಕೊಂಡಿದ್ದೆ. ಒಂದ್ 5 ನಿಮಿಷ 10 ನಿಮಿಷ ಮಾತಾಡಿರ್ಬೋದು. ಬಹಳ ಬ್ಯೂಟಿಫುಲ್ ಆಗಿ ಮಾತಾಡೀನಿ, ಸಖತ್ ಯೂಸ್ ಆಗುತ್ತ, ಅದನ್ನ ಮಾಡ್ಕೊರಿ. ಮುಂದೆ ಇದನ್ನೆಲ್ಲ ಕ್ಲಾಸಿಫಿಕೇಶನ್ ಎಲ್ಲ ಮಾಡ್ಕೊಡ್ರಿ. ಈ ವಿಡಿಯೋದಲ್ಲಿ ನೌನ್ ಬಗ್ಗೆ ಹೇಳೀನಿ. ನಾವು ವೇಟ್ ಮಾಡ್ರಿ. ಮತ್ತ ಇನ್ನೊಂದು ದಿವಸ ಯಾವ್ದಾರ ನಾನೊಂದು ಲೆಸನ್ ಮಾಡ್ಬೇಕಾಗಿತ್ತು. 10th ಈಗ ಇಂಗ್ಲಿಷ್ ಮೀಡಿಯಂ ಮಾಡಿದೆ, ಎ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್. ನೆಕ್ಸ್ಟ್ ಬಹುತೇಕ ಈ RMS ಮಾಡ್ತೇನೆ, ಎ ಲೆಟರ್ ಟು ಗಾಡ್. ಇಲ್ಲಕಂದ್ರೆ ಕನ್ನಡ ಮೀಡಿಯಂ ದತಿ ಈ ಹೀರೋ ಅಂತ ಹೇಳ್ಕೊಂಡು ಒಂದು ಲೆಸನ್ ಅದ, ಅದನ್ನ ಮಾಡ್ತೀನಿ. ಯಾವ್ದಾರ ಒಂದು ಲೆಸನ್ ಮಾಡ್ತೀನಿ. ಲೆಸನ್ ಮಾಡಿ ಹಾಕಿಬಿಟ್ಟು ಆಮೇಲೆ ಪ್ರಣವನಕ್ಕೆ ಬರ್ತೇನೆ. ಟೀಚಿಂಗ್ ಈ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಮಾಡ್ತೇನೆ. ಟೀಚಿಂಗ್, ಗ್ರಾಮರ್ ಟೀಚ್ ಮಾಡೋದು, ಲೆಸನ್ ಟೀಚ್ ಮಾಡೋದು, ಪೋಯಮ್ ಟೀಚ್ ಮಾಡೋದು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಮಾಡ್ತೇನೆ. ಬಟ್ ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಈಗ ಒಂದು ಎ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಅಂತ ಟೀಚ್ ಮಾಡೇನೆ. ಬಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೊಕ್ಯಾಬುಲರಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಇದನ್ನೆಲ್ಲ ಹಾಕ್ತೇನೆ. ಅದನ್ನ ಅಚ್ಚ ಕಡೆ ಹಾಕಿರ್ತೇನೆ. ಯಾವುದು ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕಿರ್ತೇನೆ. ಇಲ್ಲಿ ಬರೀ ಟೀಚಿಂಗ್ ಮಾಡುತ್ತೇನೆ. ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಟೀಚಿಂಗ್ ಮಾಡ್ತೇನೆ. ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಅದ್ರದ್ದೇ ಎಕ್ಸರ್ಸೈಸ್ ಮಾಡ್ತೇನೆ. ಈಗ ನೌನ್ ಅಂತ ಹೇಳಿದ್ರೆ ನಾನೇ ನಿಮಗೆ ಟೀಚಿಂಗ್ ಮಾಡಿನಿಲ್ಲ. ಇದ ನೌನ್ ಬಗ್ಗೆ ನಾವೊಂದು ಟೆಸ್ಟ್ ಮಾಡ್ಬೋದು. ಅಚ್ಚ ಕಡೆ ಟೆಸ್ಟಿಂಗ್, ಅಚ್ಚ ಕಡೆ ಟೀಚಿಂಗ್, ಈಚೆ ಕಡೆ ಟೀಚಿಂಗ್. ಪಟ್ಟದಕಲ್ಲು ಇಂಗ್ಲಿಷ್ ಇನ್ ಮೇಲೆ ನಾ ಮಾಡ್ತಾ ಇರ್ತಕ್ಕಂಥದ್ದು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗ ಟೀಚಿಂಗ್, ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗ ಟೆಸ್ಟಿಂಗ್, ಎಕ್ಸರ್ಸೈಸ್ ಇಷ್ಟಿರ್ತದ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲರೂ. ಆಮೇಲೆ ಸ್ವಲ್ಪ ಶೇರ್ ಮಾಡ್ರಿ ಫ್ರೆಂಡ್ಸ್ಗೆಲ್ಲ, ನಿಮ್ಮ ಬ್ರದರ್ಸ್, ರಿಲೇಟಿವ್ಸ್, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಆಗ್ರಿ.
ಹೊಸ ಹೊಸ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಾಪಿಕ್ಸ್ ಅನ್ನು ಹಾಕ್ತಿರ್ತೀನಿ. ನನಗೆ ಸ್ವಲ್ಪ ಸಪ್ರೇಟ್ ರೂಮ್ ಇರ್ಲಾರ್ದಕ್ಕೆ ಸ್ವಲ್ಪ ಸೈಲೆನ್ಸ್, ಲ್ಯಾಕ್ ಆಫ್ ಸೈಲೆನ್ಸ್ ಒಂದು ಸ್ವಲ್ಪ, ಹಿಂಗಾಗಿ ನಸಕ್ನಾಗ ಮಾಡ್ಬೇಕು. ಹಿಂಗಾಗಿ ದಿನ 1 ಅವರ್ನಷ್ಟು ಅಷ್ಟೇ ಮಾಡ್ಲಿಕ್ಕೆ ಆಗ್ತದೆ, ಹೆಚ್ಚಿಗೆ ಮಾಡಕ್ ಆಗ್ತಾ ಇಲ್ಲ. ಓಕೆ, ದಿನ ಒಂದೊಂದು ವಿಡಿಯೋನ ಹೆಚ್ಚು ಕಡಿಮೆ ಹಾಕ್ತಿರ್ತೀನಿ. ಆ ಕಡೆ ಹೇಳಿದ್ನಲ್ಲ, ಮತ್ತೆ ಯಾಕೆ ರಿಪೀಟ್ ಮಾಡೋದು, ಬೋರ್ ಆಗ್ತದೆ. 2 ಚಾನಲ್ಗಳನ್ನು ನೋಡ್ತೀರಿ, ಬ್ಯೂಟಿಫುಲ್ ಯೂಸ್ಫುಲ್ ಟಾಪಿಕ್ಸ್ಗಳನ್ನ ಹಾಕ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನೋಟಿಫಿಕೇಶನ್ಸ್ ಬರ್ತವೆ ಎಲ್ಲಿ ಏನು ಹಾಕಿನಿ ಅಂತ ತಿಳ್ಕೊಂಡು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.